ಹಾಗೂ ಇವರು ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ತಮ್ಮ ಪೂರ್ತಿ ಜೀವನವನ್ನ ಅರ್ಪಿಸಿಕೊಂಡಿದ್ದಾರೆ. ಇವರು ಮೂಲತಃ BSc ಪದವೀಧರರಾಗಿದ್ದು ಹಾಗೂ ವೃತ್ತಿಯಲ್ಲಿ ಆಧ್ಯಾತ್ಮಿಕ ಉಪನ್ಯಾಸಕರಾಗಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 1980ರಲ್ಲಿ TS ಮತ್ತು TOS ಸದಸ್ಯರಾಗಿರುತ್ತಾರೆ. ಇವರು ವೃತ್ತಿಯಲ್ಲಿ ಹೋಮಿಯೋಪತಿಕ್ ಹೀಲಿಂಗ್ ಸೆಂಟರ್ ನಲ್ಲಿ ಉಚಿತವಾಗಿ ಸಮಾಲೋಚನಾ ಸಲಹೆಗಾರರಾಗಿ ಹಾಗೂ ಮಾರ್ಗದರ್ಶಕರಾಗಿ ಉಚಿತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕರ್ನಾಟಕಾದ್ಯಂತ ಅನೇಕ ಲಾಡ್ಜ್ಗಳಲ್ಲಿ ಭೇಟಿ ನೀಡಿ ವ್ಯಾಸಂಗಗೋಷ್ಠಿಗಳನ್ನು ನಿರ್ದೇಶಿಸಿ ಹಾಗೂ ಉಪನ್ಯಾಸಗಳನ್ನು ಈಗಲೂ ನೀಡುತ್ತಿದ್ದಾರೆ. ಥಿಯಾಸಫಿ ಪ್ರಚಾರಕ್ಕಾಗಿ ಇಡೀ ತಮ್ಮ ಜೀವನವನ್ನ ಅರ್ಪಿಸಿಕೊಂಡು ಸತತವಾಗಿ ಅವರ ಭಾಷಣಗಳನ್ನು ನೀಡುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಯಡಿಯೂರಿನಲ್ಲಿ ನಡೆಯುವ ಬುದ್ಧ ಪೂರ್ಣಿಮೆಯಲ್ಲಿ ಇವರದೇ ಅತ್ಯಂತ ದೊಡ್ಡ ಪಾತ್ರ ಅಂದ್ರೆ 3 ದಿನಗಳ ಕಾರ್ಯಕ್ರಮವನ್ನ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಲಾಡ್ಜ್ಗಳಲ್ಲಿ ಪ್ರತಿ ತಿಂಗಳು ಭಾನುವಾರ ಉಪನ್ಯಾಸಗಳನ್ನು ನೀಡುತ್ತಿದ್ದಾರೆ ಹಾಗೂ KTF ನ ಆನ್ಲೈನ್ ಉಪನ್ಯಾಸಕರು ಆಗಿರುತ್ತಾರೆ. ಇದಲ್ಲದೆ ಹಲವಾರು ಸಲ ಭುವಾಲಿ ಮತ್ತು ವಾರಣಾಸಿಗಳಲ್ಲಿ ನಡೆಯುವ ಶಿಬಿರಗಳನ್ನು ನಿರ್ದೇಶಿಸಿ ಹಾಗೂ ಉಪನ್ಯಾಸಗಳನ್ನು ನೀಡುತ್ತಿದ್ದಾರೆ. ಇವರು ಕೈಲಾಸ ಮಾನಸ ಯಾತ್ರೆ ಮತ್ತು ಸಿಂಧುವಿನ ಸಪ್ತ ಬಿಂದು ಇವುಗಳ ಲೇಖಕಿಯೂ ಸಹ ಆಗಿರುತ್ತಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಾ ಹಾಗೂ ಧಮ್ಮಪದದ ಮುಂದುವರೆದ ಭಾಗವನ್ನು ಉಪನ್ಯಾಸ ಮಾಡಲು ಕೇಳಿಕೊಳ್ಳುತ್ತಿದ್ದೇನೆ. ಓವರ್ ಟು ಲಲಿತಾ ನಟರಾಜ್. ನಮಸ್ಕಾರ ಎಲ್ರಿಗೂ. ಇವತ್ತು ಕೂಡ ಧಮ್ಮಪದವನ್ನ ಅಧ್ಯಯನ ಮಾಡೋಣ. ಧಮ್ಮಪದದ ಅಧ್ಯಯನ ನಮ್ಗೆ ದಾರಿದೀಪ ಆಗತ್ತೆ. ನಮ್ಮ ಎಲ್ಲ ಜೀವನದ ಸಮಸ್ಯೆಗಳಲ್ಲಿ ಈ ಗಾಥೆಗಳನ್ನ ನೆನೆಸ್ಕೊಂಡಾಗ ಬಹಳ ಅದರಿಂದ ಉಪಯೋಗ ಆಗುವಂತಹದ್ದು. ಹಾಗಾಗಿ ಧಮ್ಮಪದದ ಇನ್ನೊಂದು ಅಧ್ಯಾಯವನ್ನ ಇವತ್ತು ನೋಡೋಣ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡುತ್ತಾ ಶರಣು ಹೋಗುತ್ತಾ ಈ ದಿನದ ಒಂದು ವ್ಯಾಸಂಗವನ್ನ ನಾವು ಮುಂದುವರಿಸ್ತಾ ಹೋಗೋಣ. ನಮಗೆ ಗೊತ್ತಿರುವಂತೆ ಮಾನವರಲ್ಲಿ ಅನೇಕ ಬೆಳವಣಿಗೆಯ ಹಂತಗಳಿದೆ. ಅಂದ್ರೆ ನಾನು ಹೇಳ್ತಿರೋದು ಬಾಲ್ಯ, ಯೌವನ, ಮುಪ್ಪು ಆ ರೀತಿಯದ್ದಲ್ಲ. ನಮ್ಮ ಜೀವಾತ್ಮನ ಬೆಳವಣಿಗೆಯ ವಿಷಯ ಮಾತಾಡ್ತಾ ಇರೋದು. ನಾವೆಲ್ಲರೂ ಕೂಡ ಒಟ್ಟಿಗೇನೆ ಆ ಭಗವಂತನಿಂದ ಕಿಡಿಯ ರೂಪದಲ್ಲಿ ಹೊರಗೆ ಹೊರಟರು ಕೂಡ ಒಬ್ಬೊಬ್ಬ ವ್ಯಕ್ತಿಯ ಬೆಳವಣಿಗೆಯ ಹಂತ ಕೂಡ ಈ ಸಂಸರಣೆಯಲ್ಲಿ ಬಹಳ ವ್ಯತ್ಯಾಸವನ್ನ ಹೊಂದಿದೆ. ಒಬ್ಬರಿದ್ದಂತೆ ಇನ್ನೊಬ್ಬರಿಲ್ಲ. ಯಾಕೆಂದ್ರೆ ಅವರ ಬೆಳವಣಿಗೆಯ ಹಂತ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಕೆಲವರು ಬಹಳ ಹೆಚ್ಚು ಸಂಸರಣೆಯನ್ನ ಹೊಂದಿ ಈ ಪ್ರಪಂಚದ ಜನತೆಗೆ ದಾರಿ ತೋರಿಸುವಂತಹ ಹಂತವನ್ನ ತಲುಪಿದ್ದಾರೆ. ಅಂದ್ರೆ ಗುರುಗಳು ಅಂತ ನಾವ್ ಯಾರನ್ನ ಕರಿತೀವಿ ಅಂತವ್ರಾಗಿದ್ದಾರೆ. ಮಾರ್ಗದರ್ಶಕರು, ಗುರುಗಳು ಅಂತ ಹೇಳಿ ನಾವು ಅವರನ್ನ ಕರಿತೇವೆ. ಅಂದ್ರೆ ಅವರು ಹೆಚ್ಚಿನ ಸಂಸರಣೆಯನ್ನ ಹೊಂದಿದ್ದಾರೆ ಮತ್ತು ಹಿಂದೆ ನಿಂತು ಈ ಜಗತ್ತಿನಲ್ಲಿ ಇನ್ನ ಕಷ್ಟ ಪಡ್ತಾ ಇರುವಂತಹ ಮಾನವರಿಗೆ ದಾರಿಯನ್ನ ತೋರಿಸುವ ಹಂತವನ್ನ ಅವ್ರು ತಲುಪಿದ್ದಾರೆ. ಇನ್ನು ಅನೇಕರಿದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೆಳವಣಿಗೆಯ ಹಂತದಲ್ಲಿ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ಆಗ್ಲೇ ಸ್ವಲ್ಪ ದೂರ ಕೂಡ ಮುಂದುವರೆದಿದ್ದಾರೆ. ಅವರು ಒಂದು ಸಾಧಕರು ಅಂತ ಹೇಳ್ಬಹುದು. ಅಂತವರು ಇದ್ದಾರೆ. ಆದ್ರೆ ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯ ಜನ ಪ್ರಾಪಂಚಿಕರಾಗಿಯೇ ಅವರು ಇನ್ನ ಉಳ್ಕೊಂಡಿದ್ದಾರೆ. ಅವರು ಕೂಡ ಈ ದಾರಿಗೆ ಬರಬೇಕಾಗಿದೆ. ಅಂದ್ರೆ ಮಾನವರು ಮಾನವಾತೀತರಾಗಲೇ ಬೇಕಾಗಿರುವಂತಹದ್ರಿಂದ, ಅದೇ ಈಶ್ವರನ ಯೋಜನೆ ಆಗಿರೋದ್ರಿಂದ ಈಗ ಆ ಹಂತದಲ್ಲಿ ಕೆಲವರು ಹಾಗೆ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ದಾರಿ ಮಾತ್ರ ಸಾಕ್ತಾ ಇದೆ, ಎಲ್ರೂ ಮುಂದುವರಿತಾ ಇದ್ದಾರೆ. ಆದ್ರೆ ಈ 2ನೇ ಹಂತದ ಜನ, ಅಂದ್ರೆ 1ನೇ ಹಂತದವ್ರು ಆಗ್ಲೇ ಗುರುಗಳಾಗಿದ್ದಾರೆ, ಅಂದ್ರೆ ಮಾರ್ಗದರ್ಶಕರಾಗ್ಬಿಟ್ಟಿದ್ದಾರೆ, ಜನರಿಗೆ ದಾರಿ ತೋರಿಸ್ತಾ ಇದ್ದಾರೆ. ಆದ್ರೆ 2ನೇ ಹಂತದ ಜನ ಇದ್ದಾರಲ್ಲ, ಇವರು ಸಾಧನೆಯ ಹಾದಿಯಲ್ಲಿ ಖಚಿತವಾಗಿ ಮುಂದುವರಿಯುತ್ತಿರುವಂತಹವರು. ಅಂತಹ ಸಾಧಕರು, ಈಗಾಗ್ಲೇ ಜ್ಞಾನವನ್ನ ಪಡೀತಾ ಇರುವಂತಹವರು, ಇಂಥವರು ಕೂಡ ಜನತೆಗೆ ಸಹಾಯವನ್ನ ನೀಡ್ತಾ ಇರ್ತಾರೆ. ಇಂತಹ ಜನರನ್ನ ಭಗವಾನ್ ಬುದ್ಧರು ಪಂಡಿತರು ಅಂತ ಕರೀತಾರೆ. ಅಂದ್ರೆ ಪೂರ್ತಿಯಾಗಿ ಗುರು ಆಗಿಲ್ಲ, ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಆದ್ರೆ ಜ್ಞಾನವನ್ನ ಪಡ್ಕೊಂಡಿದ್ದಾರೆ,
ಮತ್ತೆ ಜನತೆಗೆ ಸಹಾಯವನ್ನ ಕೂಡ ನೀಡ್ತಾ ಇದ್ದಾರೆ. ಇಂತಹ ಹಂತದ ಈ ಉನ್ನತ ಹಂತದ ಸಾಧಕರನ್ನ ಭಗವಾನ್ ಬುದ್ಧರು ಪಂಡಿತರು ಅಂತ ಹೇಳಿ ಕರೀತಾರೆ. ಇದು ಪಂಡಿತ ವರ್ಗ ಅಂತ ಹೇಳಿ ಧಮ್ಮಪದದ ಒಂದು 6ನೇ ಅಧ್ಯಾಯ. ಧಮ್ಮಪದದಲ್ಲಿ ಈ ಒಂದು ಅಧ್ಯಾಯದಲ್ಲಿ ಭಗವಾನ್ ಬುದ್ಧರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ಅರ್ಹ ಸಾಧಕನ ಗುಣಲಕ್ಷಣಗಳನ್ನ ತಿಳಿಸ್ತಾರೆ. ಅಂದ್ರೆ ಅರ್ಹ ಸಾಧಕನಾದಂಥವನು ಯಾವ ಯಾವ ಗುಣಗಳನ್ನ ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಿಜವಾದ ಸಾಧಕ ಅತ್ಯಂತ ಬುದ್ಧಿವಂತ ಆಗಿರ್ತಾನೆ. ಅಂದ್ರೆ ಅವನಿಗೆ ಕೆಟ್ಟದ್ ಯಾವುದು ಒಳ್ಳೇದ್ ಯಾವುದು ಗೊತ್ತಿರತ್ತೆ, ಸರಿ ಯಾವುದು ತಪ್ಪು ಯಾವುದು ಗೊತ್ತಿರುತ್ತೆ, ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅಂತಹ ಸಾಧಕ ಆಗಿರ್ತಾನೆ, ಬುದ್ಧಿವಂತ ಆಗಿರ್ತಾನೆ. ಜೊತೆಗೆ ತನ್ನ ಜೀವಿತವನ್ನ ಒಂದು ನಿಯಮಕ್ಕೆ ಒಳಪಡಿಸಿಕೊಂಡು ಅದರಂತೆ ಬಾಳ್ತಾ ಇರ್ತಾನೆ. ಅಂದ್ರೆ ಅವನೇ ನಿಯಮಕ್ಕೆ ಒಳಪಟ್ಟು ಎಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾನೆ. ಅತ್ಯಂತ ಸಂಯಮಿಯಾಗಿರ್ತಾನೆ. ಯಾವ ಇದರಲ್ಲಿ ಸರಿಯಾದ ದಾರಿನಲ್ಲಿ ಮುಂದುವರಿಯೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಕಷ್ಟ ಸುಖಗಳಲ್ಲಿ ಕೂಡ ಸಮತ್ವವನ್ನ ಸಾಧಿಸಿರ್ತಾನೆ. ಈ ಹಂತದ ಸಾಧಕನನ್ನ ಕುರಿತು ಭಗವಾನ್ ಬುದ್ಧರು ಪಂಡಿತ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಾರಾದ್ರೂ ತಿಳಿದವರು ಇನ್ನೂ ಸರಿಯಾದ ದಾರಿಯನ್ನ ತೋರಿಸಿದ್ರೆ, ಇನ್ನೂ ಮುಂದುವರಿಯುವಂತಹ ದಾರಿಯನ್ನ ತೋರಿಸಿದ್ರೆ, ಅದನ್ನು ಅವಲಂಬಿಸಿ ಅವನು ಜ್ಞಾನಿಯಾಗುವ ಆ ಹಂತದಲ್ಲಿರ್ತಾನೆ. ಮುಕ್ತನಾಗುವ ಎಲ್ಲ ಅರ್ಹತೆಗಳು ಕೂಡ ಇಂತಹ ಸಾಧಕನಿಗೆ ಇರುತ್ತದೆ. ಈ ಸಾಧಕ ಇಂಥವನನ್ನ ಪಂಡಿತ ಅಂತ ಹೇಳಿ ಕರೀತಾರೆ. ಈ ಒಂದು ಪಂಡಿತ ವರ್ಗ ಅನ್ನುವಂತಹ ಅಧ್ಯಾಯದಲ್ಲಿ ಒಟ್ಟು 14 ಗಾಥೆಗಳಿದೆ. ಅಂದ್ರೆ 14 ಶ್ಲೋಕಗಳು ಇದೆ. ಎಲ್ಲ ಶ್ಲೋಕಗಳು ಕೂಡ 14 ಕೂಡ ಅತ್ಯಂತ ಉತ್ತಮನಾದ ಸಾಧಕರಿಗೆ ತಿಳಿಸಿದಂತಹದ್ದು. ಅಂದ್ರೆ ಅವ್ರು ಇನ್ನೂ ಮುಂದುವರಿಯೋದಕ್ಕೆ ಏನು ಸಹಾಯ ಬೇಕೋ ಅಂತಹ ವಿಷಯಗಳನ್ನ ಈ 14 ಶ್ಲೋಕಗಳಲ್ಲಿ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳು ಸಾಧನೆ ಮಾಡಿ ಅಧ್ಯಾತ್ಮದಲ್ಲಿ ಬಹಳ ಮುಂದುವರಿಯುವ ಒಂದು ಅವ್ರಿಗೆ ಆ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದೊಂದು ಗಾಥೆಗೂ ಕೂಡ ಒಂದೊಂದು ಪ್ರಸಂಗ ಇದೆ. ಅಂದ್ರೆ ಆ ಗಾಥೆಯನ್ನ ಹೇಳುವಾಗ ಏನು ಆಗಬೇಕಾಗಿತ್ತು, ಏನು ನಡೆದಿತ್ತೋ ಘಟನೆ, ಆ ಘಟನೆಯನ್ನ ಕೂಡ ಈ ಒಂದು ನಮ್ಗೆ ಈಗ ಇದರಲ್ಲಿ ಸಿಗುತ್ತೆ, ಗ್ರಂಥದಲ್ಲಿ ಸಿಗತ್ತೆ. ಹಾಗಾಗಿ ಈ ಒಂದು ಶ್ಲೋಕವನ್ನ ತಿಳ್ಕೊಳ್ಳೋಣ, ಅದಕ್ಕೆ ಕಾರಣವಾದಂತಹ ಘಟನೆಯ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಆಗ ನಮ್ಗೆ ಮನಸ್ಸಿನಲ್ಲಿ ಈ ಕಥೆಗಳೆಲ್ಲವೂ ಕೂಡ ಉಳಿದಾಗ ಬೇಗ ನಮ್ಗೆ ಗಾಥೆಯ ಒಂದು ಆಶಯ ಏನಿದೆ ಅದು ಪೂರೈಸೋದಕ್ಕೆ ಸಾಧ್ಯ ಆಗತ್ತೆ. ಗಾಥೆ ಯಾಕೆ ಹೇಳಿದ್ದಾರೆ ಅನ್ನೋದು ಅರ್ಥ ಆದಾಗ ನಮ್ಗೆ ಈ ವಿಷಯ ಸರಿಯಾಗಿ ತಿಳುವಳಿಕೆಗೆ ಬರುತ್ತೆ. ಮೊದಲನೇ ಗಾಥೆ ಅದನ್ನ ತಗೊಳ್ಳೋಣ. ಅದ್ರಲ್ಲಿ ಹೇಳ್ತಾರೆ, ಅಡಗಿರುವ ನಿಧಿಯನ್ನ ತೋರಿಸುವ ಮಾರ್ಗದರ್ಶಿಯನ್ನ ಹಿಂಬಾಲಿಸುವಂತೆ ತಪ್ಪುಗಳನ್ನು ತಿದ್ದುವ ಪ್ರಾಜ್ಞನು ಸಿಕ್ಕರೆ ಹಿಂಬಾಲಿಸಿರಿ ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ಅಂತಹ ಪಂಡಿತರೊಂದಿಗೆ ಸೇರುವುದರಿಂದ ಶ್ರೇಯಸ್ಸಾಗತ್ತೆ ಹೊರತು ಕೆಡಕಾಗಲ್ಲ ಅನ್ನುವಂತಹ ಮಾತನ್ನ ಬುದ್ಧರು ಹೇಳ್ತಾರೆ. ಅಂದ್ರೆ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ, ನಿಧಿಯನ್ನ ತೋರಿಸುವ ಮಾರ್ಗದರ್ಶಕನನ್ನ ಜನ ಹಿಂಬಾಲಿಸ್ತಾರೆ ಅಲ್ವಾ, ಅದರಂತೆ ತಪ್ಪುಗಳನ್ನ ತಿದ್ದುವ ಪ್ರಾಜ್ಞನಾದಂತಹವನು ಬುದ್ಧಿವಂತ ಸಿಕ್ಕಿದ್ರೆ ಅವನನ್ನ ಹಿಂಬಾಲಿಸಿ ಅಂತಾರೆ. ಹೆಚ್ಚಿನ ಪ್ರಾಪಂಚಿಕ ಜನರಿಗೆ ನಿಧಿಯ ಬಗ್ಗೆ ಹೆಚ್ಚಿನ ಒಲವು. ನಾವು ನೋಡ್ತೀವಲ್ವಾ, ಟ್ರೆಷರ್ ಹಂಟಿಂಗ್ ಅಂತ ಚಿನ್ನ ಹುಡುಕೊಂಡು, ವಜ್ರ ಹುಡುಕೊಂಡು, ಏನೇನೋ ಮುತ್ತುರತ್ನಗಳನ್ನು ಹುಡುಕೊಂಡು ಎಷ್ಟು ಅಲಿತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಆ ಸಂಪತ್ತು ಬೇಕು, ಪ್ರಾಪಂಚಿಕ ಸಂಪತ್ತು ಬೇಕು. ಅಂದ್ರೆ ನಿಧಿಯ ಬಗ್ಗೆ ಹೆಚ್ಚಿನ ಒಲವು. ಈಗಿನ ನಾವು ಪೇಪರಲ್ಲಿ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ, ಎಲ್ಲ ಕುಂಡಿನಲ್ಲೇನೋ ಒಂದು ಪಾತ್ರೆ ಸಿಕ್ತಂತೆ, ಅದ್ರಲ್ಲಿ ಚಿನ್ನ ಇತ್ತಂತೆ, ಎಲ್ಲಾರು ಎಲ್ಲಾ ಕಡೆನೂ ಹಾಕೊಂಡು ಕೂತಿದ್ದಾರೆ. ಅಂದ್ರೆ ನಿಧಿಗಾಗಿ ಎಂತಹ ಒಂದು ಕೆಲಸ ಕೂಡ ಮಾಡ್ಲಿಕ್ಕೆ ಜನ ತಯಾರಿರ್ತಾರೆ. ಹಾಗೆ ನಿಧಿಯ ಬಗ್ಗೆ ಹೆಚ್ಚಿನ ಒಲವು ಇರುತ್ತೆ. ಯಾರಾದ್ರೂ ಮಾರ್ಗದರ್ಶಿಗಳು ನಮ್ಗೆ ನಿಧಿ ಇರೋ ಜಾಗ ತೋರಿಸ್ತೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀವಿ ನಾವು? ಪ್ರಾಪಂಚಿಕ ಜನ ಏನ್ ಮಾಡ್ತಾರೆ, ಆ ಮಾರ್ಗದರ್ಶಿ ಹಿಂದೆ ಹೋಗ್ಬಿಡ್ತಾರೆ. ಯಾಕೆಂದ್ರೆ ನಿಧಿ ತೋರಿಸ್ತಾನಲ್ಲ, ನಿಧಿ ನಮ್ಗೆ ತೆಕ್ಕೊಡ್ತಾನಲ್ಲ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಅದೇ ರೀತಿಯಲ್ಲಿ ಅಧ್ಯಾತ್ಮದ ಸಾಧಕರು ತಮ್ಮ ತಪ್ಪುಗಳನ್ನ ತಿದ್ದುವವರು, ತಮಗೆ ಸರಿದಾರಿಯನ್ನ ತೋರಿಸುವವರು ಸಿಕ್ಕಿದ್ರೆ ಅಂಥವ್ರನ್ನ ಖಂಡಿತವಾಗಿ ಹಿಂಬಾಲಿಸ್ಬೇಕು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಇಲ್ಲಿ ಪ್ರಾಪಂಚಿಕ ನಿಧಿಯ ಬಗ್ಗೆ ಹೇಳ್ತಾ ಇಲ್ಲ, ಆಧ್ಯಾತ್ಮಿಕ ನಿಧಿಯ ಬಗ್ಗೆ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸಿದರೆ ಯಾರಾದ್ರೂ
ಅದನ್ನ ಸರಿದಾರಿ ಇದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನ ತೋರಿಸಿದ್ರೆ, ಅವಾಗ ಅಂತಹ ಜನ ನಿಜವಾದ ಜನ ಸಿಕ್ಕಿದರೆ, ಅಂತಹ ಅವರು ಜ್ಞಾನಿಗಳು ಸಿಕ್ಕಿದ್ರೆ ಖಂಡಿತ ಅವರನ್ನ ಹಿಂಬಾಲಿಸಿರಿ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಶ್ರೇಯಸ್ಸುಂಟಾಗತ್ತೆ, ಖಂಡಿತವಾಗಿ ಕೆಡಕು ಆಗೋದೇ ಇಲ್ಲ, ಇದು ಖಂಡಿತ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಈ ಗಾಥೆಯನ್ನ ಯಾಕೆ ಹೇಳಿದ್ರು ಅಂದ್ರೆ, ಇಂಥವ್ರನ್ನ ಹಿಂಬಾಲಿಸಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಒಬ್ಬ ಬಡವ ಒಂದು ಬೌದ್ಧ ವಿಹಾರದಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ಕಸ ಗುಡಿಸೋದು, ಹುಲ್ ಕುಯ್ಯೋದು, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಂದು ಕೊಡೋದು, ನೀರ್ ತಂದು ಕೊಡು ಅಂದ್ರೆ ತಂದು ಕೊಡೋದು, ಇಂಥ ಅನೇಕ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಇರ್ತಾನೆ. ಎಲ್ಲ ಬಿಕ್ಕುಗಳ ಜೊತೆಗೂ ಕೂಡ ಅವನು ಅತ್ಯಂತ ಸೌಹಾರ್ದದಿಂದ ಇರ್ತಾನೆ. ಅವನ ಜೊತೆಗೆ ಬಿಕ್ಕುಗಳು ಕೂಡ ಇಷ್ಟೊಂದು ಕೆಲಸ ಮಾಡ್ತಾನಲ್ಲ, ಏನ್ ಹೇಳಿದ್ರು ಕೆಲಸ ಮಾಡ್ತಾನಲ್ವಾ ಅಂತ ಅವನ ಜೊತೆಗೆ ಅವರು ಕೂಡ ಅತ್ಯಂತ ಸೌಹಾರ್ದದಿಂದಲೇ ಇರ್ತಾರೆ. ಆದ್ರೆ ಆ ವ್ಯಕ್ತಿಗೆ ಏನಾಗುತ್ತೆ, ಈ ಎಲ್ರನ್ನ ನೋಡ್ತಾನೆ, ಅವರೆಲ್ಲ ಮುಂದುವರಿಯೋದನ್ನ ನೋಡ್ತಾನೆ, ಅರ್ಹಂತರಾಗೋದನ್ನ ನೋಡ್ತಾನೆ, ಬುದ್ಧರಿಂದ ಅವರೆಲ್ಲ ಧರ್ಮವನ್ನ ಪಡೆಯೋದನ್ನ ನೋಡ್ತಾನೆ. ಅವನಿಗೆ ಅನ್ಸುತ್ತೆ, ನಾನು ಸಹ ಭಿಕ್ಕು ಆಗ್ಬೇಕಲ್ವಾ ಅಂತ ಅನ್ಸುತ್ತೆ. ಅಂದ್ರೆ ಅವನ ಕೆಲಸಗಾರ, ಆದ್ರೆ ಅವನು ಭಿಕ್ಕು ಆಗ್ಬೇಕು ಅಂತ ಆ ಒಂದು ಬಯಕೆ, ಅದಮ್ಯವಾದಂತಹ ಒಂದು ಬಯಕೆ ಅವನ ಹೃದಯದಲ್ಲಿ ಹುಟ್ಟುತ್ತೆ. ನಾನು ಭಿಕ್ಕು ಆಗ್ಲೇಬೇಕು ಅಂತ ಹೇಳಿ ಇದನ್ ಮಾಡ್ತಾನೆ, ಅಂತ ಆಸೆ ಪಡ್ತಾನೆ. ಅದನ್ನ ಒಂದು ಆಕಾಂಕ್ಷೆ ಅಂತ ಹೇಳ್ಬೋದು. ಅವನು ಆ ಭಿಕ್ಕುಗಳನ್ನ ಅಲ್ಲಿ ಆ ಭಿಕ್ಕು ಸಂಘದಲ್ಲಿ ಇದ್ದಂತಹ ಭಿಕ್ಕುಗಳನ್ನ ಕೇಳ್ಕೊಂತಾನೆ, ದಯಮಾಡಿ ನನಗೆ ಒಂದು ಬೋಧೆಯನ್ನ ಕೊಡಿ, ನಾನು ಕೂಡ ಈ ದಾರಿಯಲ್ಲಿ ಬರ್ತೀನಿ ಅಂತ ಹೇಳಿ ಕೇಳ್ಕೊಳ್ತಾನೆ. ಆದ್ರೆ ಆ ಭಿಕ್ಕುಗಳು, ಇವನು ಕೆಲಸಗಾರ, ಅದರಿಂದ ಈ ಸನ್ಯಾಸತ್ವವನ್ನ ಅವನಿಗೆ ಕೊಡೋದು ಬೇಡ ಬೇಡ ಅನ್ನುವಂತಹ ಒಂದು ಮನಸ್ಥಿತಿಯ ಉಳ್ಳವರಾಗಿರ್ತಾರೆ. ಸನ್ಯಾಸತ್ವವನ್ನ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅದ್ರ ಜೊತೆಗೆ ಅವ್ನ ಕೆಲಸ ಮಾಡೋದು ತಪ್ಪಿ ಹೋಗುತ್ತೆ ಅನ್ನೋ ಭಾವನೆಯೂ ಇದ್ದಿರ್ಬೋದು, ಗೊತ್ತಿಲ್ಲ. ಅವನಿಗೆ ಸನ್ಯಾಸತ್ವ ಕೊಡ್ಲಿಕ್ಕೆ ಇಷ್ಟ ಇರಲ್ಲ. ಆ ವ್ಯಕ್ತಿಗೆ ಇವ್ರು ಬೇಡ ಬೇಡ ನಾವು ಕೊಡಲ್ಲ ಅಂತ ಹೇಳಿದಷ್ಟು ಕೂಡ ಅವನಿಗೆ ಅವನ ಅಂತರಂಗದಲ್ಲಿ ಅವನಿಗೆ ಇಚ್ಛೆ ಬಲವಾಗ್ತಾ ಹೋಗುತ್ತೆ. ಇಲ್ಲ, ನಾನ್ ಸನ್ಯಾಸಿ ಆಗ್ಲೇಬೇಕು, ನಾನ್ ಸನ್ಯಾಸತ್ವ ತಗೊಳ್ಳೇಬೇಕು ಅನ್ನುವ ಇಚ್ಛೆ ಅವನಲ್ಲಿ ಪ್ರಬಲ ಆಗ್ಬಿಡುತ್ತೆ. ಒಂದ್ಸರ್ತಿ ಭಗವಾನ್ ಬುದ್ಧರು ಚಾತುರ್ಮಾಸದಲ್ಲಿ, ಇದ್ರ ವರ್ಷ ಕಾಲದಲ್ಲಿ ಬರ್ತಾರಲ್ವಾ, ಆ ರೀತಿಯಲ್ಲಿ ಈ ಒಂದು ಬಂದು ಈ ಮಠಕ್ಕೆ ಬಂದು ಅಲ್ಲಿ ಇದ್ದಾಗ, ಈ ವ್ಯಕ್ತಿ ಇಷ್ಟು ಕೆಲಸ ಮಾಡುವಂತಹ ವ್ಯಕ್ತಿಯನ್ನ ಗಮನಿಸ್ತಾರೆ. ಅವರು ಗಮನಿಸೋದು ಬರಿಯ ಕೆಲಸವನ್ನ, ಬರೀ ವ್ಯಕ್ತಿಯನ್ನಲ್ಲ, ಅವನ ಹೃದಯವನ್ನ, ಅವನ ಒಳ್ಳೆಯತನವನ್ನ, ಅವನ ಅಂತರಂಗವನ್ನ. ಅವಾಗ ಅವ್ರಿಗೆ ಅರ್ಹಂತನಾಗೋದಕ್ಕೆ ಇವನು ಪಕ್ವವಾದಂತಹ, ಸಿದ್ಧವಾದಂತಹ ವ್ಯಕ್ತಿ ಆಗಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗೋಗುತ್ತೆ. ಅವಾಗ ಇತರ ಭಿಕ್ಕುಗಳನ್ನ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ಈ ವ್ಯಕ್ತಿಗೆ ಯಾಕೆ ಇನ್ನೂ ಸನ್ಯಾಸತ್ವ ಕೊಟ್ಟಿಲ್ಲ ನೀವು ಅಂತ ಹೇಳಿ ಅವರನ್ನ ಕೇಳ್ತಾರೆ. ಅವಾಗ ಒಬ್ಬ ಭಿಕ್ಕು ಹೇಳ್ತಾನೆ, ಅವನು ಕೆಲಸ ಮಾಡ್ತಾ ಮಾಡ್ತಾ ಅವನಿಗಾಗ್ಲೇ ವೃದ್ಧ ಆಗ್ಬಿಟ್ಟಿದ್ದಾನೆ, ಅವನಿಗೆ ಶಕ್ತಿ ಕೂಡ ಇಲ್ಲ, ಅವನಿಗೆ ಈಗ ಸನ್ಯಾಸತ್ವ ಈ ಹಂತದಲ್ಲಿ ಅವನಿಗೆ ಸನ್ಯಾಸತ್ವ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿ ಅವನ ಅಭಿಪ್ರಾಯ ವ್ಯಕ್ತಪಡಿಸ್ತಾನೆ. ಎಲ್ಲ ಭಿಕ್ಕುಗಳನ್ನ ಕೇಳ್ತಾರೆ. ಎಲ್ಲಾ ಭಿಕ್ಕುಗಳನ್ನ ಕರೆಸಿದಂತಹ ಭಗವಾನ್ರು ಹೇಳ್ತಾರೆ, ಎಲ್ರನ್ನೂ ಹೇಳಿದ್ರು ಅವ್ರು ಎಲ್ರೂ ಇದೆ ಅಂದ್ರೆ, ಅವನಿಗೆ ವಯಸ್ಸಾಗಿದೆ, ಬೇಡ ಅಂತ ಅನ್ಸುತ್ತೆ, ಅವನ ಕೈಲಿ ಆಗಲ್ಲ, ಕಠಿಣ ನಿಯಮಗಳಿದೆ, ಅದಕ್ಕೆ ಆಗಲ್ಲ ಅಂತಾನೆ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ ಭಗವಾನ್ ಬುದ್ಧರು, ಎಲ್ಲಾ ಭಿಕ್ಕುಗಳನ್ನ ಕರೆಸ್ತಾರೆ ಒಟ್ಟಿಗೆ. ಕರೆಸ್ಬಿಟ್ಟು ಈ ವೃದ್ಧನಿಂದ, ಅಂದ್ರೆ ಈ ಕೆಲಸಗಾರನಿಂದ ಯಾರಿಗಾದ್ರೂ ಒಳ್ಳೇದಾಗಿದ್ಯಾ ಅಂತ ಹೇಳಿ ಕೇಳ್ತಾರೆ. ಅವಾಗ ಸಾರಿಪುತ್ರ ಅನ್ನುವಂತಹ ಭಗವಾನ್ ಬುದ್ಧರ ಬಲಗೈ ಬಂಟನಂತಿದ್ದಂತಹ ಭಿಕ್ಕು ಅವ್ರು ಹೇಳ್ತಾರೆ, ಒಂದು ಸಾರಿ ಈ ವೃದ್ಧ ನನಗೆ ಆಹಾರವನ್ನ ತಂದ್ಕೊಟ್ಟಿದ್ದಾನೆ, ನನ್ನ ಸೇವೆ ಮಾಡಿದ್ದಾನೆ ಅವನು ಅಂತ ಹೇಳ್ತಾರೆ. ಆವಾಗ ಭಗವಾನ್ರು ಹೇಳ್ತಾರೆ, ಹಾಗಿದ್ರೆ ನಿನ್ನ ಈ ಶುಭ ಚಿಂತಕನಿಗೆ, ಅಂದ್ರೆ ನಿನಗೆ ಸೇವೆಯನ್ನ ಮಾಡಿದಂತಹ, ನಿಸ್ವಾರ್ಥ ಸೇವೆಯನ್ನು ಮಾಡಿದಂತಹ ಈ ನಿನ್ನ ಶುಭ ಚಿಂತಕನಿಗೆ ಸಂಸಾರ ದುಃಖದಿಂದ ಪಾರು ಮಾಡೋದಕ್ಕೆ ಸಹಾಯ ಮಾಡಕ್ ಆಗಲ್ವಾ ನಿನಗೆ ಅಂತ ಹೇಳಿ ಕೇಳ್ತಾರೆ. ಅವಾಗ ಸಾರಿಪುತ್ರರು ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅವನಿಗೆ ದೀಕ್ಷೆ ಕೊಡ್ತಾರೆ. ಅವನಿಗೆ ಕೊಟ್ಟು ಸನ್ಯಾಸ ದೀಕ್ಷೆಯನ್ನ ನೀಡ್ತಾರೆ. ಅದ್ರ ಜೊತೆಗೆ ಅವ್ರೇನ್ ಮಾಡ್ತಾರೆ, ಅನೇಕ ಕಠಿಣ ನಿಯಮಗಳನ್ನ ಹಾಕ್ತಾರೆ. ಬೆಳಿಗ್ಗೆ ಇಷ್ಟೊತ್ತಿಗೆ ಏಳಬೇಕು, ಹೀಗೆ ಮಾಡಬೇಕು, ಇಷ್ಟೇ ಧ್ಯಾನ ಮಾಡಬೇಕು ಅಂತೆಲ್ಲ, ಒಂದೇ ಹೊತ್ತು ಊಟ ಮಾಡಬೇಕು, ಅನೇಕ ನಿಯಮಗಳಿದೆ. ಅಷ್ಟು ನಿಯಮಗಳನ್ನ ಅವ್ರಿಗೆ ಹಾಕ್ಬಿಡ್ತಾನೆ. ಹಾಕ್ಬಿಟ್ಟ ಸಾರಿಪುತ್ರರು ಹಾಕ್ತಾರೆ.
ಅವಾಗ ಏನ್ ಮಾಡ್ತಾರೆ, ಆ ವೃದ್ಧ ಏನ್ ಮಾಡ್ತಾನೆ, ಒಂದೇ ಒಂದು ನಿಯಮವನ್ನು ಕೂಡ ತಪ್ಪೋದಿಲ್ಲ, ಚಾಚೂ ತಪ್ಪದೆ ಆ ಎಲ್ಲ ನಿಯಮಗಳಂತೆ ನಡ್ಕೊಂಡು ಅತ್ಯಂತ ಪರಿಶ್ರಮ ಪಟ್ಟು ಅರ್ಹಂತನಾಗ್ತಾನೆ. ಅವಾಗ ಭಿಕ್ಕುಗಳಿಗೆ ಆಶ್ಚರ್ಯ ಆಗತ್ತೆ, ಆ ವೃದ್ಧನನ್ನ ಅಂದ್ರೆ ಅರ್ಹಂತನಾಗಿರುವಂತಹ ಈ ಕೆಲಸಗಾರನನ್ನ ಭಗವಾನ್ರ ಹತ್ತಿರ ಕರ್ಕೊಂಡು ಬರ್ತಾರೆ. ಆವಾಗ ಭಗವಾನ್ರು ಈ ಮೇಲೆ ಹೇಳಿದಂತಹ ಗಾಥೆಯನ್ನ ಹೇಳ್ಬಿಟ್ಟು, ಅದಕ್ಕೆ ತಪ್ಪುಗಳನ್ನ ತಿದ್ದುವಂತಹ ಪ್ರಾಜ್ಞರು ಸಿಕ್ಕಿದ್ರೆ ಖಂಡಿತ ಅವರನ್ನ ಹಿಂಬಾಲಿಸಿ ಅಂತ ಹೇಳಿ, ಅದರಿಂದ ಶ್ರೇಯಸ್ಸು ಉಂಟಾಗತ್ತೆ, ನಿಮಗೆ ಅತ್ಯಂತ ಸಹಾಯ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ, ಅದರಿಂದ ಒಳಿತಾಗತ್ತೆ ಹೊರತು ಕೆಡಕಾಗೋದಿಲ್ಲ. ಅದಕ್ಕೆ ಮಾರ್ಗದರ್ಶಿಯನ್ನ ಅಂದ್ರೆ ಅಧ್ಯಾತ್ಮದ ಮಾರ್ಗದರ್ಶಿಯನ್ನ ಹಿಂಬಾಲಿಸಬೇಕು, ಆಗ ನಿಮ್ಮ ಜೀವನಕ್ಕೆ ಶ್ರೇಯಸ್ಸು ಸಿಗುತ್ತದೆ ಅನ್ನುವಂತಹ ಮಾತನ್ನ ಮೊದಲನೇ ಗಾಥೆಯಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ. 2 ಮತ್ತು 3 ಎರಡು ಗಾಥೆಗಳನ್ನ ಒಟ್ಟಿಗೆ ನೋಡೋಣ. ಬುದ್ಧಿ ಹೇಳುವವನು, ಬೋಧಿಸುವವನು, ಕೆಡುಕಿನಿಂದ ಉಳಿಸುವವನು ಒಳ್ಳೆಯವರಿಗೆ ಪ್ರಿಯನಾಗುತ್ತಾನೆ, ಕೆಟ್ಟವರಿಗೆ ಅಪ್ರಿಯನಾಗ್ತಾನೆ. ಪಾಪ ಕಾರ್ಯ ಮಾಡುವವರ ಜೊತೆ ಸೇರಬೇಡ, ಕೆಟ್ಟ ಮನುಷ್ಯರ ಸಂಘ ಬಯಸಬೇಡ, ಒಳ್ಳೆಯ ಮಿತ್ರರ ಜೊತೆ ಸೇರು, ಉತ್ತಮ ಮನುಷ್ಯರ ಸಹವಾಸ ಮಾಡು. ಎಷ್ಟ್ ಚೆನ್ನಾಗಿದೆ ನೋಡಿ. ಅಂದ್ರೆ ಯಾರು ಬುದ್ಧಿ ಹೇಳ್ತಾರೋ, ಬೋಧನೆಯನ್ನ ಕೊಡ್ತಾರೋ, ಕೆಡುಕಿನಿಂದ ನಮ್ಮನ್ನ ಪಾರ್ ಮಾಡ್ತಾರೋ, ಅಂದ್ರೆ ಕೆಟ್ಟ ದಾರಿಯಲ್ಲಿ ನಡೀತಾರೆ ಅಂದಾಗ ಅದನ್ನ ತಡೆದು, ಇಲ್ಲ ಅದು ದಾರಿ ಸರಿ ಇಲ್ಲ ಅಂತ ಹೇಳ್ತಾರೋ ಅಂತವರು ಒಳ್ಳೆಯ ಜನಕ್ಕೆ ಅತ್ಯಂತ ಪ್ರಿಯನಾಗ್ತಾರೆ. ಆದರೆ ಕೆಡುಕು ದಾರಿಯಲ್ಲೇ ಹೋಗ್ತೀನಿ, ನಾನು ಕೆಟ್ಟದ್ದನ್ನೇ ಮಾಡ್ತೀನಿ ಅನ್ನುವಂತಹ ಕೆಟ್ಟವರಿಗೆ, ಇಂತಹ ಜನ ಅಂದ್ರೆ ನೀನ್ ಅದ್ ಮಾಡ್ಬೇಡ, ಕೆಟ್ಟದನ್ನ ಮಾಡ್ಬೇಡ ಅಂದಾಗ ಅವ್ರಿಗೆ ಕೋಪ ಬರುತ್ತೆ, ಅಪ್ರಿಯನಾಗ್ತಾನೆ. ಪಾಪ ಕಾರ್ಯವನ್ನ ಮಾಡೋರ ಜೊತೆ ನಾವು ಯಾವತ್ತೂ ಕೂಡ ಸೇರ್ಬಾರ್ದು, ಕೆಟ್ಟ ಮನುಷ್ಯರ ಸಂಘವನ್ನ ಬಯಸಬಾರ್ದು, ಸದಾಕಾಲ ಒಳ್ಳೆಯ ಮಿತ್ರರ ಜೊತೆ ಅಂದ್ರೆ ಅಧ್ಯಾತ್ಮದಲ್ಲಿ ಮುಂದೆ ಇರುವಂತಹ ಮಿತ್ರರ ಜೊತೆ ಮಾತ್ರ ಸೇರಬೇಕು. ಉತ್ತಮ ಮನುಷ್ಯರ ಸಹವಾಸ ಮಾಡಿದಾಗ ಮಾತ್ರವೇ ನಮಗೆ ಅತ್ಯಂತ ಉನ್ನತಿ ಸಿಗುತ್ತೆ ಅನ್ನುವಂತಹ ಮಾತನ್ನ ಈ 2 ಗಾಥೆಗಳಲ್ಲಿ ಭಗವಾನ್ ಬುದ್ಧರು ತಿಳಿಸ್ತಾರೆ. ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಇದೆ. ನಮ್ಗೆ ಭಗವಾನ್ ಬುದ್ಧರ ಕತೆ ಗೊತ್ತು. ಅಂದ್ರೆ ಅವರು ಅರಮನೆಯಿಂದ ಎಲ್ಲವನ್ನ ಬಿಟ್ಟು, ಅಂದ್ರೆ ರಾಜ್ಯವನ್ನ ಬಿಟ್ಟು, ಪತ್ನಿಯನ್ನ ಬಿಟ್ಟು, ಆಗ ತಾನೇ ಜನಿಸಿದ ಮಗನನ್ನ ಕೂಡ ಬಿಟ್ಟು ಅವರು ಸನ್ಯಾಸತ್ವ ತಗೊಳ್ಳಿಕ್ಕೆ, ಅಂದ್ರೆ ಆತ್ಮಜ್ಞಾನವನ್ನ ಪಡ್ಕೋಬೇಕು ಅಂತ ಹೇಳಿ ಹೊರಡ್ತಾರೆ. ಅವಾಗ ಏನಾಗತ್ತೆ, ಅವ್ರು ಹೊರಟಾಗ ಅವರ ಕುದುರೆ, ಆ ಕುದುರೆಯ ಒಂದು ಅದನ್ನ ನೋಡ್ಕೊಂತಿದ್ದಂತಹ ವ್ಯಕ್ತಿ ಚೆನ್ನ, ಅದು ನಮ್ಗೆ ಗೊತ್ತು. ಆ ಚೆನ್ನ ರಾಜಕುಮಾರನಾದಂತಹ ಸಿದ್ಧಾರ್ಥರಿಗೆ ಹೆಚ್ಚಿನ ಸಹಾಯವನ್ನ ಮಾಡಿರ್ತಾನೆ. ಸಿದ್ಧಾರ್ಥರು ಈ ಮಹಾಭಿನಿಷ್ಕ್ರಮಣ ಮಾಡುವಾಗ, ಅಂದ್ರೆ ಎಲ್ಲವನ್ನ ತೊರೆದು ಸಂಪೂರ್ಣ ಬಂಧನ ರಹಿತರಾಗಿ ಅವರು ಹೊರಟಾಗ, ಅವರು ಆತ್ಮವನ್ನ ಹುಡುಕಿಕೊಂಡು, ಅಂದ್ರೆ ತನ್ನನ್ನ ತಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳಿ ಹೊರಟಾಗ, ಮಹಾವಿನಿಷ್ಕ್ರಮಣ ಅಂತ ಏನ್ ಕರೀತಾರೆ, ಅದನ್ನ ಮಾಡುವಾಗ ಕುದುರೆಯನ್ನ ಸಿದ್ಧಪಡಿಸಿ, ಆ ಕುದುರೆ ಶಬ್ದ ಮಾಡದಂತೆ ಸ್ವಲ್ಪ ದೂರ, ಅರಮನೆಯಿಂದ ಬಹಳ ದೂರ, ಅಂದ್ರೆ ಶಬ್ದ ಕೇಳಿಸದೇ ಇರುವಷ್ಟು ದೂರದವರೆಗೂ ಕರ್ಕೊಂಡು ಹೋಗಿ, ಅವಾಗ ಅಲ್ಲಿವರೆಗೂ, ಆಮೇಲೆ ಅವ್ರನ್ನ ಹತ್ತಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗಿ, ಅವರ ಉಡುಗೆ ತೊಡುಗೆಯನ್ನ ಹಿಂದಕ್ಕೆ ತಂದು, ಮತ್ತೆ ಮಹಾರಾಜನಿಗೆ ಹೀಗೆ ಇವರು ಸನ್ಯಾಸತ್ವ ತೆಗೆದುಕೊಂಡು ಹೊರಟು ಹೋದರು ರಾಜ್ಕುಮಾರ ಅಂತ ಹೇಳಿ, ಇದೆಲ್ಲವನ್ನ ಕೂಡ ಮಾಡಿದಂತಹವನು ಚೆನ್ನ. ಇದು ನಮ್ಗೆಲ್ರಿಗೂ ಗೊತ್ತಿರೋ ಅಂತಹ ವಿಷಯ. ಆ ಚೆನ್ನ ಕೂಡ ಮುಂದೆ ಏನಾದ ಅನ್ನೋದು ನಮ್ಗೆ ಅನುಮಾನ ಇರುತ್ತಲ್ವಾ. ಚೆನ್ನ ಕೂಡ ಭಗವಾನರು ಸಿದ್ಧಾರ್ಥರು ಬುದ್ಧರಾದ ಮೇಲೆ ಚೆನ್ನ ಬಂದು ಭಿಕ್ಕುವಾಗ್ತಾನೆ. ನನಗೂ ನೀನು ಗಳಿಸಿದಂತಹ ಏನು ಜ್ಞಾನ ಇದೆ ಅದನ್ನ ನನಗೂ ದಾನ ಮಾಡು ಅಂತ ಹೇಳಿ ಕೇಳ್ಕೊಂಡು ಅವನು ಭಿಕ್ಕುವಾಗ್ತಾನೆ. ಭಿಕ್ಕು ಆಗುತ್ತಾನೆ, ಆದರೆ ತಾನು ಸಿದ್ಧಾರ್ಥನಿಗೆ ಬಹಳ ಬೇಕಾದವನು ಅನ್ನುವಂತಹ ಭಾವ ಅವನಲ್ಲಿರತ್ತೆ. ತಾನು ಹೆಚ್ಚಿಗೆ ಸಹಾಯ ಮಾಡಿದ್ದೇನೆ, ಯಾಕೆಂದ್ರೆ ಅವರು ಅರಮನೆಯಿಂದ ಹೊರಟು ಹೊರಗಡೆ ಅಷ್ಟು ದೂರದವರೆಗೆ ಹೋಗಿ ಎಲ್ಲವನ್ನ ತ್ಯಜಿಸಿ ಹೊರಟು ಹೋಗೋದಿಕ್ಕೆ ಸಹಾಯ ಮಾಡಿದ್ದೀವನೊಬ್ಬನೇ ತಾನೆ, ಇನ್ಯಾರೋ ಅಲ್ಲಿ ಇರ್ಲಿಲ್ಲ. ಅವನ ಸಹಾಯ ಮಾಡದೇ ಇದ್ರೆ ಅವರ ಅರಮನೆಯಲ್ಲೇ ಇರ್ಬೇಕಾಗಿತ್ತು ಅನ್ನುವ ಭಾವನೆ ಅವನದ್ದು. ಅವನು ಹೇಳ್ತಾನೆ, ನಾನು ಅತ್ಯಂತ ಸಿದ್ಧಾರ್ಥನಿಗೆ ಬೇಕಾದಂತವನು, ಮತ್ತೆ ನಾನು ತುಂಬಾ ಸಹಾಯ ಮಾಡಿದ್ದೇನೆ ಸಿದ್ಧಾರ್ಥನಿಗೆ ಅನ್ನುವಂತಹ ಅಹಂಕಾರ ಅವನಿಗೆ ಬಹಳ ಇತ್ತು. ಯಾವಾಗ್ಲೂ ಕೂಡ ಎಲ್ಲ ಭಿಕ್ಕುಗಳಿಗೂ ಕೂಡ ಕುತ್ಕೊಂಡು ಕತೆ ಹೇಳೋದು, ನಾನು ಏನ್ ಗೊತ್ತಾ, ನಾನು ಇಂಥವನು, ನನ್ನ ಹೆಸರು ಚೆನ್ನ ಅಂತ, ನಾನು ಭಗವಾನ್ರಿಗೆ ಬಹಳ ಸಹಾಯಕನಾಗಿದ್ದೆ, ಅವ್ರ ಜೊತೆನೇ ಇದ್ದೆ ನಾನು,
ಅವ್ರ ಮನೆಯಿಂದ ಅವ್ರನ್ನ ಬಿಟ್ಟು ಅರಣ್ಯಕ್ಕೂ ಕೂಡ ನಾನು ಅವ್ರ ಜೊತೆ ಹೋಗಿದ್ದೆ. ಅವಾಗ ಅವರು ನನ್ನ ಬಿಟ್ಟು ಭಗವಾನ್ರಿಗೆ ಬೇರೆ ಯಾರೂ ಇರ್ಲಿಲ್ಲ. ಯಾರು ಇರ್ಲಿಲ್ಲ, ನಾನೊಬ್ನೇ ಇದ್ದಿದ್ದು. ಆದ್ರೆ ಅದರಿಂದ ಆಮೇಲೆ ಎಲ್ಲವನ್ನ ತಗೊಂಡು ನಾನು ವಾಪಸ್ ಹಿಂದೆ ಹೋಗಿ ಕೊಟ್ಟು ಮಹಾರಾಜರಿಗೆ ವಿಷಯ ತಿಳಿಸಿದ್ದು ನಾನೇ. ಹೀಗಾಗಿ ಅವರು ಹೊರಗಡೆ ಹೋಗಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ನನ್ನ ಸಹಾಯ ಕೂಡ ಇದೆ ಅನ್ನುವಂತಹ ಮಾತನ್ನ ಅವನು ಯಾವಾಗ್ಲೂ ಹೇಳ್ತಾ ಇದ್ದ. ಅವಾಗ ನನ್ ಬಿಟ್ಟು ಅವ್ರಿಗೆ ಬೇರೆ ಯಾರು ಇರ್ಲಿಲ್ಲ ಆ ಕಾಲದಲ್ಲಿ ಅಂತ ಹೇಳೋದೇ ಅವನಿಗೆ ಒಂದು ಇದಾಗ್ಬಿಟ್ಟಿತ್ತು, ಒಂದು ಪ್ರವರ ಆಗ್ಬಿಟ್ಟಿತ್ತು. ಈಗ ಸಾರಿಪುತ್ರ ಮತ್ತು ಮೊಗ್ಗಲನ ಅವರು ತನ್ನನ್ನ ತಾವು ಅವರನ್ನ ಅವರು ಅಗ್ರ ಶ್ರಾವಕ ಸೇನಾನಿಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಭಗವಾನ್ ಬುದ್ಧರಿಗೆ ಇವರಿಬ್ರು ಕೂಡ ಎಡಗೈ ಬಲಗೈ ಇದ್ದಂತೆ, ಸಾರಿಪುತ್ರ ಮತ್ತು ಮೊಗ್ಗಲಾನ. ಅಂದ್ರೆ ಆ ಹಂತಕ್ಕೆ ಅವ್ರು ತಲುಪ್ಬಿಟ್ಟಿದ್ರು. ಹಾಗಾಗಿ ಭಗವಾನ್ ಬುದ್ಧರು ಅವರಿಬ್ಬರನ್ನ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿಕ್ಕೆ, ಧರ್ಮವನ್ನ ಬೋಧನೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ತಮ್ಮ ಹತ್ರ ಇಟ್ಕೊಂಡಿದ್ರು. ಅವರಿಗೆ ಶ್ರಾವಕ ಸೇನಾನಿಗಳು ಅಂತ ಕರೀತಾ ಇದ್ರು. ಹಾಗಾಗಿ ಈ ಶ್ರಾವಕ ಸೇನಾನಿಗಳಿಬ್ರಿದಾರಲ್ಲ, ಸಾರಿಪುತ್ರ ಮತ್ತು ಮೊಗ್ಗಲಾನ, ಇವರಿಬ್ರು ಕೂಡ ನನ್ನನ್ನ ನಿಯಂತ್ರಣ ಮಾಡೋಕೆ ನೋಡ್ತಾರೆ. ಅವ್ರಿಗೆ ನನ್ನನ್ನ ನಿಯಂತ್ರಣ ಮಾಡೋ ಹಕ್ಕಿಲ್ಲ, ಯಾಕೆಂದ್ರೆ ನಾನೇ ಸಿದ್ಧಾರ್ಥರಿಗೆ ಬಹಳ ಹತ್ತಿರದವನು. ಹಾಗಾಗಿ ನಾನು ಈಗ ಕೂಡ ಭಗವಾನ್ ಬುದ್ಧರಿಗೆ ಹತ್ರನೇ ಇರಬೇಕು ಅನ್ನುವಂತಹ ಒಂದು ಭಾವನೆ ಇತ್ತು. ಇದನ್ನ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಾ ಇದ್ದ. ಇವರಿಬ್ರು ನನ್ನನ್ನ ಇದು ನಿಯಂತ್ರಣ ಮಾಡ್ತಾರೆ ಅಂತ ಹೇಳಿ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಿದ್ದ. ಭಗವಾನ್ ಬುದ್ಧರು ಇದನ್ನ ಗಮನಿಸ್ತಾರೆ. ಇದು ತುಂಬಾ ಆಯ್ತು, ಇವ್ನಿಗಿನ್ನು ಅಹಂ ಅನ್ನೋದು ಕಮ್ಮಿ ಆಗ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಕರೆದ್ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳ್ತಾರೆ. ನೋಡು, ಹೀಗೆಲ್ಲ ಮಾಡಬಾರ್ದು, ಅವರವರ ಹಂತಕ್ಕೆ ತಕ್ಕಂತೆ ನಾನು ಅವ್ರನ್ನ ಪರಿಭಾವಿಸ್ತೇನೆ ಹೊರತು ಬೇರೆ ಏನು ಅಲ್ಲ ಅಂತ ಹೇಳಿ, ಈ ರೀತಿ ಮಾಡಬೇಡ ನೀನು ಅಂತ ಹೇಳಿ ಬುದ್ಧಿವಾದವನ್ನ ಹೇಳ್ತಾರೆ. ಒಂದು ಸರ್ತಿ ಬುದ್ಧಿವಾದ ಹೇಳಿದಾಗ ಏನಾಗತ್ತೆ, ಅವನ್ ಚಾಳಿ ಬಿಡ್ಲಿಲ್ಲ. ಮತ್ತೆ ಅದೇ ಯಾರೇ ಹೊಸ ಬಿಕ್ಕು ಬರ್ಲಿ ಅವರೊಂದಿಗೆ ತನ್ನ ಪ್ರವರ ಶುರು ಮಾಡೋದು. ನಾನೇ ಬುದ್ಧರಿಗೆ ಅತ್ಯಂತ ಹತ್ತಿರದವನು, ನನ್ನಿಂದನೇ ಅವ್ರ ಈ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಯ್ತು ಅನ್ನುವವರೆಗೂ ಕೂಡ ಹೋಗ್ತಾನೆ ಅವನು. ಆಮೇಲೆ ಏನ್ ಮಾಡ್ತಾರೆ, 2ನೇ ಸರ್ತಿ ಕೂಡ ಕರೆಸ್ಬಿಟ್ಟು ಅವನ್ನ ಬುದ್ಧಿ ಹೇಳ್ತಾರೆ. ಆದ್ರೂ ಕೂಡ ಅವನು ಬದ್ಲಾಗಲ್ಲ. 2 ಸರ್ತಿ ಹೇಳಿದ್ರು ಕೂಡ ಅವನು ಬದ್ಲಾಗೋದಿಲ್ಲ. 3ನೇ ಸಲ ಕರೆಸ್ತಾರೆ. 3ನೇ ಸಲ ಕರೆದ್ಬಿಟ್ಟು ಹೇಳ್ತಾರೆ, ಚೆನ್ನ, ಈ ಇಬ್ರು ಕೂಡ ತುಂಬಾ ಉದಾತ್ತವಾದಂತಹ ಭಿಕ್ಕುಗಳು ಕಣಪ್ಪ. ಅವರು ನಿನ್ನ ಮಿತ್ರರು, ನಿನ್ನ ಒಳಿತಿಗಾಗಿ ನಿನಗೆ ಏನಾದ್ರು ಹೇಳ್ತಾರೆ ಹೊರತು ನಿನ್ನ ಕೆಡುಕಿಗಾಗಿ ಅಲ್ಲ. ಅವ್ರಿಗೆ ಯಾವತ್ತೂ ನನ್ನ ಹತ್ತಿರದವರು ಅನ್ನೋ ಭಾವನೆ ಇಲ್ಲ. ಅದನ್ನ ಅರ್ಥ ಮಾಡ್ಕೊ ನೀನು. ಅವ್ರ ಜೊತೆಗೆ ನೀನಿದ್ರೆ ನಿನ್ನ ಜೀವನಕ್ಕೆ ಒಳಿತಾಗತ್ತೆ, ನೀನು ಬಹಳ ಬೇಗ ಮುಂದಕ್ಕೆ ಹೋಗ್ತೀಯ, ಈ ದುಃಖದ ಸಾಗರದಿಂದ ನೀನ್ ಪಾರಾಗ್ತೀಯ ಅಂತ ಹೇಳಿ 3ನೇ ಸರ್ತಿ ತುಂಬಾ ಹೊತ್ತು ಕೂರಿಸ್ಕೊಂಡು ಎಲ್ಲ ವಿಷಯಗಳನ್ನ ಅವ್ರಿಗೆ ಹೇಳ್ತಾರೆ. ಆದ್ರೂ ಕೂಡ ಅವನು ಬದ್ಲಾಗೋದೇ ಇಲ್ಲ. ಮತ್ತೆ ಹೊರಗಡೆ ಹೋದ ತಕ್ಷಣ ಮತ್ತೆ ಅದೇ ಪ್ರವರ ಶುರು ಮಾಡ್ತಾನೆ. ಆವಾಗ ಭಗವಾನ್ ಬುದ್ಧರು ಅವನನ್ನ ನೋಡ್ತಾರೆ. ಅಂದ್ರೆ ಯಾವ ರೀತಿ ನೋಡ್ಬೇಕು ಆ ರೀತಿ ನೋಡ್ತಾರೆ. ಅವಾಗ ಅವರಿಗೆ ಗೊತ್ತಾಗತ್ತೆ, ತನ್ನ ತಮ್ಮ ಅಂದ್ರೆ ಭಗವಾನ್ ಬುದ್ಧರ ಪರಿನಿರ್ವಾಣವಾದ ನಂತರವೇ ಚೆನ್ನಾಗಿ ಸರಿ ಹೋಗ್ತಾನೆ ಅಂತ ಹೇಳಿ. ಹೇಗೆ ಆನಂದರು ಭಗವಾನ್ ಬುದ್ಧರ ಪರಿನಿರ್ವಾಣದ ನಂತರವೇ ಅರ್ಹಂತರಾಗ್ತಾರೋ, ಅದೇ ರೀತಿಯಾಗಿ ಈ ಚೆನ್ನಾಗಿ ಕೂಡ ಮುಂದುವರಿಬೇಕು ಅಂತಂದ್ರೆ ತನ್ನ ನಿರ್ವಾಣ ಆಗ್ಬೇಕು ಅಂದ್ರೆ ಇವರ ಶರೀರ ಇಲ್ಲದೆ ಹೋದ ಮೇಲಷ್ಟೇ ಅವನಿಗೆ ಮುಂದುವರಿಯೋ ಭಾಗ್ಯ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗೋಗುತ್ತೆ. ಆಗ ಚೆನ್ನಾಗಿ ಸರಿ ಹೋಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಅವರು ತಮ್ಮ ಪರಿನಿರ್ವಾಣಕ್ಕೆ ಸ್ವಲ್ಪ ಕಾಲ ಮುಂಚೆ ಆನಂದರನ್ನ ಕರೀತಾರೆ. ಆನಂದರನ್ನ ಕರೆದ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನನ್ನ ಪರಿನಿರ್ವಾಣ ಹತ್ತಿರ ಬರ್ತಾ ಇದೆ. ನನ್ನ ಪರಿನಿರ್ವಾಣ ಆದ ನಂತರ ಅಂದ್ರೆ ತಾವು ತಮ್ಮ ಶರೀರವನ್ನ ಬಿಟ್ಟ ನಂತರ ಚೆನ್ನನಿಗೆ ಒಂದು ಬ್ರಹ್ಮದಂಡವನ್ನ ವಿಧಿಸು ಅಂತ ಹೇಳ್ತಾರೆ. ಬ್ರಹ್ಮದಂಡ ವಿಧಿಸೋದು ಅಂದ್ರೆ ತುಂಬಾ ದೊಡ್ಡದಾದಂತಹ ಶಿಕ್ಷೆ. ಏನು ಅದು ಅಂತ ಹೇಳಿದ್ರೆ, ಯಾವ ಭಿಕ್ಕುವು ಮಾತಾಡ್ಸೋದಿಲ್ಲ, ಅಲಕ್ಷ್ಯ ಮಾಡ್ಬೇಕು. ಅವನ್ ಏನ್ ಹೇಳಿದ್ರೇನು ಯಾರಿಗೋ ಕಿವಿಗ್ ಬಿತ್ತು ಅಂತಾನೆ ಇದು ಇಲ್ಲ, ಆ ರೀತಿಯಾದಂತಹ ಒಂದು ಶಿಕ್ಷೆ ಬ್ರಹ್ಮದಂಡ ಅಂತ ಹೇಳ್ತಾರೆ. ಅಂತಹ ಒಂದು ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಭಗವಾನ್ ಬುದ್ಧರು ಆನಂದರಿಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿ ಸ್ವಲ್ಪ ಕಾಲದ ನಂತರ ಭಗವಾನ್ ಬುದ್ಧರ ವಿಯೋಗ ಆಗೋಗುತ್ತೆ. ಆನಂತರ ಆಮೇಲೆ ವಿಯೋಗ ಆಗೋಗುತ್ತೆ. ಎಲ್ಲ ಒಂದಷ್ಟು ದಿವಸಗಳ ಕಾಲ ಎಲ್ಲ ದುಃಖದಲ್ಲಿ ಇರ್ತಾರೆ. ಆವಾಗ ಇವನಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಯಾವ ಭಿಕ್ಕುವು ಇವನ ಹತ್ರ ಮಾತಾಡ್ತಾ ಇಲ್ಲ.
ಇವನೇನಾರು ಮಾತಾಡ್ಸೋಕ್ ಹೋದ್ರೆ ಅವ್ರ ಪಾಡಿಗೆ ಅವ್ರು ಹೊರಟು ಹೋಗ್ತಾ ಇರ್ತಾರೆ. ಏನು ಅದು ಯಾರು ಇಲ್ವೇನೋ ನಮ್ಮ ಎದುರಿಗೆ, ಯಾರು ಮಾತಾಡ್ಲಿಲ್ವೇನೋ ಅನ್ನೋ ರೀತಿನಲ್ಲಿ ಹೊರಟೋಗ್ತಾ ಇದ್ದಾರೆ. ಯಾರು ಮಾತಾಡ್ತಿಲ್ವಲ್ಲ ಅಂತ ಗೊತ್ತಾಗತ್ತೆ. ಎಲ್ರೂ ಅವನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಏನ್ ಹೇಳೋದು ಇಲ್ಲ, ಅವನಿಗೆ ಏನೂ ಮಾಡಲ್ಲ. ಆ ರೀತಿನಲ್ಲಿ ಆ ಹಂತಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗತ್ತೆ. ಅವಾಗ ಅವನಿಗೆ ಗೊತ್ತಾಗತ್ತೆ, ಓಹೋ ಇದೊಂದು ಶಿಕ್ಷೆ, ಇದು ಬ್ರಹ್ಮದಂಡ ಅಂತ ಹೇಳಿ ಅವನಿಗೆ ಅರ್ಥ ಆಗತ್ತೆ. ಆಗ ಅವನಿಗೆ ಅತ್ಯಂತ ಪಶ್ಚಾತ್ತಾಪ ಆಗತ್ತೆ. ಅವಾಗ ಅವನು ಹೇಳ್ತಾನೆ, 3 ಸರ್ತಿ ಮೂರ್ಛೆ ಹೋಗ್ಬಿಡ್ತಾನೆ. ಒಂದ್ಸಲ ಮೂರ್ಛೆ ಹೋಗ್ತಾನೆ, ಎದ್ದೇಳ್ತಾನೆ, ಮತ್ತೆ 2 ಸರ್ತಿ ಮೂರ್ಛೆ ಹೋಗ್ತಾನೆ. ಅಂದ್ರೆ ಒಟ್ಟು 3 ಸರ್ತಿ ಮೂರ್ಛೆ ಬಿದ್ದ್ಬಿಡ್ತಾನೆ. ಮೂರ್ಛೆ ಬಿದ್ದ್ಬಿಟ್ಟು ಆಮೇಲೆ ಬಂದು ಸಂಘದ ಕ್ಷಮೆಯನ್ನ ಕೇಳ್ಕೊಳ್ತಾನೆ, ಕ್ಷಮೆ ಯಾಚನೆ ಮಾಡ್ತಾನೆ. ನನ್ನ ದಯಮಾಡಿ ಕ್ಷಮಿಸಿ, ನಾನು ಈ ತರ ಮಾಡಬಾರ್ದಾಗಿತ್ತು, ದಯಮಾಡಿ ಕ್ಷಮಿಸಿ ಅಂತ ಬೇಡ್ಕೊಳ್ತಾನೆ. ಅವಾಗ ಗೊತ್ತಾಗತ್ತೆ ಇವ್ರಿಗೆ ಅವನು ಸರಿದಾರಿಗೆ ಬಂದ ಅಂತ. ಅವಾಗ ಅವರೆಲ್ಲ ಕ್ಷಮಿಸಿ ಅವನು ಚೆನ್ನಾಗಿ ಸಾಧನೆ ಮಾಡುವಂತೆ ಅವನಿಗೆ ದಾರಿಯನ್ನ ತೋರಿಸಿಕೊಡ್ತಾರೆ. ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಮತ್ತೆ ಅವನಿಗೆ ಹೇಳಿಕೊಡ್ತಾರೆ. ಅವಾಗ ಏನಾಗತ್ತೆ, ಅವನು ಕೂಡ ಅದನ್ನು ಪ್ರಯತ್ನ ಮಾಡಿ ಅರ್ಹಂತನಾಗ್ತಾನೆ ಚೆನ್ನಾಗಿ. ಅದಕ್ಕೆ ಕಲ್ಯಾಣ ಮಿತ್ರರ ಜೊತೆ ಸೇರಬೇಕು ಅಂತ ಹೇಳ್ತಾರೆ. ಕಲ್ಯಾಣ ಮಿತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಆತ್ಮೋನ್ನತಿಗೆ ಸಹಕಾರ ಕೊಡುವಂತಹ ಮಿತ್ರ ಅಂತ. ಅಂದ್ರೆ ಯಾರು ನಮ್ಮ ಆತ್ಮವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮಗೆ ಸಹಾಯ ಮಾಡ್ತಾರೋ ಅಂತಹವರನ್ನ ಕಲ್ಯಾಣ ಮಿತ್ರ ಅಂತ ಹೇಳ್ತಾರೆ. ನಮ್ಮ ಕಲ್ಯಾಣವನ್ನ ಬಯಸುವಂತಹ ನಮ್ಮ ಮಿತ್ರ ಅಂತ ಹೇಳಿ ಅದರ ಅರ್ಥ. ಹಾಗಾಗಿ ಅಂತಹವರ ಸ್ನೇಹ ಅಂದ್ರೆ ಒಂದು ಚೂರು ಸ್ವಾರ್ಥವೂ ಇಲ್ಲದೆ ನಮ್ಮ ಆತ್ಮವನ್ನ ಅರಿಯೋದಿಕ್ಕೆ, ಜ್ಞಾನವಂತರಾಗೋದಿಕ್ಕೆ ಯಾವ ಮಿತ್ರ ಸಹಾಯ ಮಾಡ್ತಾನೋ ಅವನು ಕಲ್ಯಾಣ ಮಿತ್ರ ಅಂತ ಹೇಳಿ. ಅಂತಹವರ ಅಂದ್ರೆ ಕಲ್ಯಾಣ ಮಿತ್ರರ ಸ್ನೇಹವನ್ನೇ ನಾವು ಮಾಡಬೇಕು. ಆಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಗಾಥೆಯನ್ನ ನೋಡೋಣ. ನೀರು ಹಾಯಿಸುವ ನೀರು ಗಂಟಿಗಳು ನೀರನ್ನ ವ್ಯವಸ್ಥಿತವಾಗಿ ಹರಿಸುವರು. ಬಾಣಗಳನ್ನ ತಯಾರಿಸುವವರು ಬಾಣದ ಅಂಬನ್ನ ನೇರವಾಗಿಸುತ್ತಾರೆ. ಬಡಗಿಗಳು ಮರವನ್ನೇ ಮಣಿಸುತ್ತಾರೆ ಮತ್ತು ಪಂಡಿತರು ತಮ್ಮನ್ನ ತಾವು ದಮಿಸುತ್ತಾರೆ ಅನ್ನುವಂತಹ ಗಾಥೆ. ಎಷ್ಟ್ ಚೆನ್ನಾಗಿದೆ ನೋಡಿ. ನೀರ್ ಹಾಯಿಸೋರು ಏನ್ ಮಾಡ್ತಾರೆ, ನೀರನ್ನ ವ್ಯವಸ್ಥಿತವಾಗಿ ಹರಿಸ್ತಾರೆ. ಈಗ ನೀರ್ ಗಂಟೆ ಅಂದ್ರೆ ನೀರ್ ಬಿಡುವಂತಹ ಕೆಲಸ, ಮನೆಗಳಿಗಾಗಿರ್ಬಹುದು, ಹೊಲಗಳಿಗಾಗಿರ್ಬಹುದು, ಗದ್ದೆಗಳಿಗಾಗಿರ್ಬಹುದು, ಎಷ್ಟು ವ್ಯವಸ್ಥಿತವಾಗಿ ನೀರನ್ನ ಕೊಡಬೇಕು, ಯಾವ ವೇಳೆಗೆ ನೀರು ಕೊಡಬೇಕು, ಯಾವ ವೇಳೆಗೆ ನೀರು ಕೊಡಬಾರದು, ಈ ಎಲ್ಲವೂ ಕೂಡ ಅವನಿಗೆ ಗೊತ್ತಿರಬೇಕು. ಒಂದು ವ್ಯವಸ್ಥೆ ಇರುತ್ತೆ. ಪೈರು ಇಷ್ಟು ಬೆಳೆದಾಗ ಅದಕ್ಕೆ ಇಷ್ಟಿಷ್ಟು ನೀರನ್ನೇ ಕೊಡಬೇಕು ಅನ್ನುವುದು ಒಂದು ನಿಯಮ. ಆ ನಿಯಮದ ಪ್ರಕಾರ ಕೊಟ್ಟಾಗಷ್ಟೇ ಒಳ್ಳೆಯ ಬೆಳೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀರು ಹಾಯಿಸುವಂತಹ ನೀರು ಗಂಟಿ ಏನ್ ಮಾಡ್ತಾನೆ ಅಂದ್ರೆ ನೀರನ್ನ ವ್ಯವಸ್ಥಿತವಾಗಿ ಹರಿಸುತ್ತಾರೆ. ಮತ್ತಿನ್ನ ಕಬ್ಬಣದ ಕೆಲಸ ಮಾಡುವಂಥವ್ರು, ಬಾಣಗಳನ್ನ ಮಾಡುವಂಥವ್ರು, ಬಾಣದ ಅಂಬನ್ನು ಅಂದ್ರೆ ತುದಿಯನ್ನ ನೇರವಾಗಿ ಚೂಪಾಗಿ ಇರಿಸ್ತಾರೆ. ಯಾಕೆಂದ್ರೆ ಅದು ಹೋದಾಗ ಅದರ ಗುರಿಯನ್ನ ತಲುಪಬೇಕು, ಅದು ಆ ರೀತಿಯಾಗಿ ಮಾಡ್ತಾರೆ. ಮತ್ತೆ ಬಡಗಿಗಳು ಅಂದ್ರೆ ಮರಗೆಲ್ಸ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಎಂಥ ಮರ, ಒಣಗಿದ ಮರ ಕೈಗೆ ಸಿಕ್ಕಿದ್ರು ಕೂಡ ಅದನ್ನ ಮಣಿಸುತ್ತಾರೆ. ಹೆಂಗ ಬೇಕೋ ಹಂಗೆ ಬೆಂಡ್ ಮಾಡ್ತಾರೆ, ಹೆಂಗ ಬೇಕೋ ಹಂಗ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅಷ್ಟು ಶಕ್ತಿ ಅವರಲ್ಲಿ ಇರ್ತದೆ. ಅದೇ ರೀತಿಯಾಗಿ ಪಂಡಿತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮನ್ನ ತಾವು ದಮಿಸುವರು. ಅಂದ್ರೆ ಅವರನ್ನ ಅವರು ತಿದ್ದುಕೊಳ್ತಾರೆ. ಏನೂ ತಪ್ಪಾಗದಂತೆ ಎಷ್ಟು ಎಷ್ಟು ತಿದ್ದಬೇಕೋ ಅಷ್ಟ್ರ ಮಟ್ಟಿಗೆ ತಮ್ಮನ್ನ ತಾವು ತಿದ್ದಿಕೊಳ್ತಾರೆ ಅಂತ ಹೇಳಿ ಈ ಗಾಥೆ, 5ನೇ ಗಾಥೆ. ಒಬ್ಬ ಚಿಕ್ಕ ಹುಡುಗ ಇದ್ದ ಈ ಗಾಥೆಯನ್ನ ಹೇಳಲಿಕ್ಕೆ. ಎಂತ ಚಿಕ್ಕ ಹುಡುಗ ಅಂತ ಹೇಳಿದ್ರೆ, ಅವನ ಪಂಡಿತ ಅಂತ ಅವನ ಹೆಸರು. ಅವನು ಬಾಲ್ಯದಲ್ಲೇ ಬಹಳ ವೈರಾಗ್ಯ ಬಂದ್ಬಿಡುತ್ತೆ. ಇನ್ನ ಚಿಕ್ಕ ಹುಡುಗ, ನೋಡಿದ್ರೆ 7-8 ವರ್ಷಗಳ ಹುಡುಗ ಅಷ್ಟೇ. ಆದ್ರೂ ಕೂಡ ಅವನಿಗೆ ವೈರಾಗ್ಯ ಬಂದ್ಬಿಡುತ್ತೆ. ಅವನು ಬಿಕ್ಕುವಾಗಿ ಸೇರ್ಕೊಳ್ತಾನೆ, ದೀಕ್ಷೆ ಪಡೆದ. ದೀಕ್ಷೆ ಪಡೆದ್ರೆ 8ನೇ ದಿವಸ, ಅಂದ್ರೆ ಇವತ್ತು ದೀಕ್ಷೆ ಕೊಟ್ಟಿದ್ದಾರೆ, ಇವತ್ತಿಗೆ 8ನೇ ದಿನಕ್ಕೆ ಸಾರಿಪುತ್ರರ ಜೊತೆಗೆ ಅವನು ಭಿಕ್ಷೆಗೆ ಹೊರಟ. ಚಿಕ್ಕ ಹುಡುಗ ಅಲ್ವಾ, ಬಾ ನನ್ ಜೊತೆ ಅಂತ ಹೇಳಿ ಅವರು ಸಾರಿಪುತ್ರರು ಕರ್ಕೊಂಡು ಹೊರಡ್ತಾರೆ. ಯಾಕೆಂದ್ರೆ ಆ ಮಗು ತಿನ್ನತ್ತಾ ಇಲ್ವಾ ಅದ್ರನ್ನಂತ್ರ ನೋಡ್ಕೊಳ್ಬೇಕಲ್ವಾ. ಅದಕ್ಕಾಗಿ ಸಾರಿಪುತ್ರರು ಏನ್ ಮಾಡ್ತಾರೆ, ಬಾ ಅಂತ ಹೇಳಿ ತಮ್ಮ ಜೊತೆಗೆ ಭಿಕ್ಷೆಗೆ ಕರ್ಕೊಂಡು ಹೊರಡ್ತಾರೆ ಆ ಹುಡುಗನ. ದಾರಿನಲ್ಲಿ ಆ ಹುಡುಗನ ಸ್ವಭಾವ ಏನು ಅಂದ್ರೆ ಎಲ್ಲವನ್ನ ನೋಡುವಂತಹ, ಎಲ್ಲವನ್ನ ಅಬ್ಸರ್ವ್ ಮಾಡುವಂತಹ, ಏನನ್ನ ನೋಡಿದ್ರು ಕೂಡ ಅದ್ರಲ್ಲಿ ಏನು ಒಳ್ಳೆ ಸಿಗುತ್ತೆ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಸ್ವಭಾವ ಆ ಹುಡುಗನಲ್ಲಿ ಇರತ್ತೆ. ಅವನೇನ್ ಮಾಡ್ತಾನೆ, ಎಲ್ಲವನ್ನ ಗಮನಿಸ್ತಾ ಇರ್ತಾನ ಅವನು.
ಕೆಲವು ರೈತರು ಹೊಲಕ್ಕೆ ನೀರ್ ಹಾಯಿಸ್ತಾ ಇರ್ತಾರೆ. ಒಂದ್ ಕಡೆ ಬದುನ ಕೀಳೋದು, ಇನ್ನೊಂದ್ ಕಡೆ ಹಾಕೋದು, ಎಲ್ಲಿ ನೀರ್ ತುಂಬುತ್ತೋ ಅಲ್ಲಿಗೆ ಬದು ಹಾಕ್ಬೇಕಾಗತ್ತೆ, ನೀರ್ ಹೋಗದಂಗ್ ಮಾಡ್ಬೇಕಾಗತ್ತೆ. ಈ ಎಲ್ಲ ಕೆಲ್ಸಗಳಿಂದ ಮಾಡೋದನ್ನ ನೋಡ್ತಾನೆ. ನೀರು ಬೇಕಾದ ಕಡೆ ಹಾಯಿಸ್ತಾ ಇರ್ತಾರೆ, ಬೇಡವಾದ ಕಡೆಗೆ ಅದನ್ನ ತೆಗೆದು ಹಾಕ್ತಾ ಇರ್ತಾರೆ. ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾಗ ಹುಡುಗ ಸಾರಿಪುತ್ರರನ್ನ ಕೇಳ್ತಾನೆ, ಪೂಜ್ಯರೇ, ನೀರನ್ನ ನಮ್ಮ ಇಚ್ಛೆಗೆ ತಕ್ಕಂತೆ ಹೇಗೆ ಬೇಕಾದ್ರೂ ಹರಿಸಬಹುದಾ ಅಂತ ಕೇಳ್ತಾನೆ. ಸಾರಿಪುತ್ರರು ಹೇಳ್ತಾರೆ, ಹೌದಪ್ಪ, ನಮ್ಮ ಅಗತ್ಯಕ್ಕೆ ತಕ್ಕಂತೆ ನೀರನ್ನ ಎಷ್ಟು ಬೇಕೋ ಹರಿಸ್ಕೋಬೇಕು. ಬೇಡದೇ ಇದ್ದಾಗ ಅದಕ್ಕೆ ಒಂದು ಅಡೆಯನ್ನ ಹಾಕ್ಬೇಕಾಗತ್ತೆ, ಅಡ್ಡಿ ಮಾಡ್ಬೇಕಾಗತ್ತಪ್ಪ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ಹೋಗ್ತಾರೆ. ಅಲ್ಲೇನಾಗತ್ತೆ, ಒಬ್ಬ ಬಿಲ್ಲು ಬಾಣ ಮಾಡೋವನು ಸಿಗ್ತಾನೆ. ಅವನೇನ್ ಮಾಡ್ತಾನೆ, ಆ ಬಾಣವನ್ನ ಕಾಯಿಸ್ಬಿಟ್ಟು ನೇರ ಮಾಡ್ತಾ ಇರ್ತಾನೆ. ಅವಾಗ ಅದನ್ನ ಕುತ್ಕೊಂಡು ಈ ಹುಡುಗ ಗಮನಿಸುತ್ತೆ, ಇವು ಎಷ್ಟು ನೇರವಾಗಿ ಮಾಡ್ತಾ ಇದ್ದಾನೆ ಬಾಣನ ಅಂತ ನೋಡುತ್ತೆ. ಅದನ್ನು ಕೂಡ ಗಮನಿಸಿ ಇಟ್ಕೊಳ್ಳುತ್ತೆ. ಮುಂದೆ ಒಬ್ಬ ಬಡಗಿಯನ್ನ ನೋಡುತ್ತೆ ಅದು. ಆ ಬಡಗಿ ಏನ್ ಮಾಡ್ತಿರ್ತಾನೆ, ಮರವನ್ನ ಗರಗಸದಿಂದ ಮಾಡಿ ಅದನ್ನ ಬೆಂಡ್ ಮಾಡಿ ಚಕ್ರ ತಯಾರಿಸ್ತಾ ಇರ್ತಾನೆ. ಮರ ಸಾಮಾನ್ಯವಾಗಿ ನೆಟ್ಟಿಗಿರುತ್ತೆ ಅಲ್ವಾ, ಆದರೆ ಈಗ ಗಾಡಿಯ ಚಕ್ರ, ಗಾಲಿ ಇರುತ್ತಲ್ಲ, ಅದು ರೌಂಡ್ ಅಂದ್ರೆ ಸರ್ಕ್ಯುಲರ್ ಆಗಿರತ್ತೆ. ಆ ಚಕ್ರವನ್ನ, ರೌಂಡ್ ಆಗಿರುವಂತಹ ಚಕ್ರನ ಈ ಮರವನ್ನ ಮಣಿಸಿ ತಯಾರಿಸ್ತಾ ಇರ್ತಾನೆ ಅವನು. ಅವಾಗ ಆ ಬಾಲಕ ಯೋಚನೆ ಮಾಡ್ತಾನೆ, ಇನ್ನು ದಾರಿಲಿ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅದು ಯೋಚನೆ ಮಾಡುತ್ತೆ, ನಮ್ಮ ಇಚ್ಛೆಯಂತೆ ನೀರನ್ನ ಹೇಗೆ ಬೇಕಾದ್ರೂ ಹಾಯಿಸ್ಬೋದು, ಅಂದ್ರೆ ಬೇಕಾದ್ರೆ ಹಾಯಿಸ್ಬೋದು, ಬೇಡವಾದ್ರೆ ಅದನ್ನ ಬೇಡ ಅಂತ ನಿಲ್ಲಿಸ್ಬೋದು. ನಮ್ಮ ಇಚ್ಛೆಯಂತೆ ಕಬ್ಬಿಣವನ್ನ ಕೂಡ ಬಾಣದಂತೆ ನೇರ ಮಾಡಬಹುದು. ಕಬ್ಬಿಣ ಗಟ್ಟಿ, ಯಾವುದಕ್ಕೂ ಬಗ್ಗಲ್ಲ. ಅಂತಹ ಕಬ್ಬಿಣವನ್ನ ಕೂಡ ಬೆಂಕಿಗೆ ಹಾಕಿ ಕಾಯಿಸಿ ಅದನ್ನ ಬಡಿದು ನಮ್ಮ ಇಚ್ಛೆಗೆ ತಕ್ಕಂತೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅದನ್ನ ಉಪಯೋಗಿಸಬಹುದು. ಮರವನ್ನ ಕೂಡ ಬಗ್ಗಿಸಬಹುದು. ನೇರವಾಗಿದ್ದಂತಹ ಒಣಗಿದ ಮರವನ್ನ ಕೂಡ ಬಗ್ಗಿಸಿ ಚಕ್ರ ಮಾಡಬಹುದು. ಇವೆಲ್ಲವೂ ಕೂಡ ನಿರ್ಜೀವ ವಸ್ತುಗಳು. ಅಂದ್ರೆ ಕಬ್ಬಣ ಇರ್ಬೋದು, ನೀರಿರ್ಬೋದು, ಮರ ಇರ್ಬೋದು, ಎಲ್ಲ ನಿರ್ಜೀವ ವಸ್ತುಗಳು. ನಮ್ಮ ಮನಸ್ಸು ಸಜೀವವಾದದ್ದು. ನಾನು ಹೇಗೆ ಸಜೀವವೋ ನನ್ನ ಮನಸ್ಸು ಕೂಡ ಸಜೀವವಾದದ್ದು. ನನ್ನ ಸಜೀವವಾದ ಮನಸ್ಸನ್ನ ನನ್ನ ಇಚ್ಛೆಯಂತೆ ನಾನು ಗೆಲ್ತೇನೆ ಅನ್ನುವಂತಹ ಒಂದು ತೀರ್ಮಾನವನ್ನ ಮಾಡುತ್ತೆ. ಅವಾಗ ಧ್ಯಾನವನ್ನ ಸಿದ್ಧಿ ಮಾಡ್ಕೊಳ್ತೇನೆ ಅಂತ ಹೇಳಿ, ನಾನು ಅಮರತ್ವವನ್ನ ಸಾಧಿಸ್ತೇನೆ ಅಂತ ಹೇಳಿ ಯೋಚನೆ ಮಾಡುತ್ತೆ ಆ ಮಗು. ಆಮೇಲೆ ಏನಾಗುತ್ತೆ, ಹೋಗಿ ಆಹಾರವನ್ನ ಸ್ವೀಕರಿಸ್ತಾರೆ. ಬಂದು ಆಹಾರವನ್ನ ಸ್ವೀಕರಿಸಿದ ನಂತರ ಆ ಬಾಲಕ ಸಾರಿಪುತ್ರರಿಗೆ ನಮಸ್ಕಾರ ಮಾಡುತ್ತೆ. ಮಾಡ್ಬಿಟ್ಟು ಹೇಳುತ್ತೆ, ನಾನು ಧ್ಯಾನ ಮಾಡೋದಕ್ಕೆ ಕೂತ್ಕೋತೀನಿ ಅಂತ ಹೇಳುತ್ತೆ. ಆಯ್ತು ಹೋಗಪ್ಪ ಅಂತಾರೆ. ಇನ್ನು ಚಿಕ್ಕ ಮಗು ಅಲ್ವಾ, ಏನೋ ಮಾಡ್ಲಿ ಅಂತ ಕಳಿಸ್ತಾರೆ ಅವರು. ಅವಾಗೇನಾಗುತ್ತೆ, ಅವರ ಅಪ್ಪಣೆ ಪಡೆದು ಬೌದ್ಧ ವಿಹಾರದ ಒಂದು ಮೂಲೆಯಲ್ಲಿ ಕುಳಿತು ಅದು ಧ್ಯಾನ ಪ್ರಾರಂಭ ಮಾಡ್ಬಿಡುತ್ತೆ. ಎಷ್ಟು ನಿಷ್ಠೆ ಶ್ರದ್ಧೆಗಳನ್ನ ಅದರಿಂದ ಧ್ಯಾನ ಮಾಡಕ್ ಶುರು ಮಾಡುತ್ತೆ ಅಂತ ಹೇಳಿ ದೇವತೆಗಳಿಗೂ ಕೂಡ ಆಶ್ಚರ್ಯ ಆಗತ್ತೆ. ಇಂಥ ಮಗು ಹೀಗೆ ಧ್ಯಾನ ಮಾಡ್ತಾ ಇದೆಯಲ್ಲ, ಅದಕ್ಕೆ ಯಾವುದು ಅಡ್ಡಿ ಬರಬಾರದು ಅಂತ ದೇವತೆಗಳೇನ್ ಮಾಡ್ತಾರೆ, ಇಡೀ ವಿಹಾರವನ್ನ ನಿಶ್ಶಬ್ದವನ್ನಾಗಿ ಮಾಡ್ತಾರೆ. ಅಂದ್ರೆ ಅಲ್ಲಿ ಶಬ್ದ ಆದ್ರೂ ಕೂಡ ಈ ಮಗುವಿಗೆ ಏನು ತೊಂದರೆ ಆಗ್ಬಾರ್ದು, ಆ ಶಬ್ದಗಳು ಕೇಳಿಸ್ಬಾರ್ದು, ಆ ಮಗುವಿಗೆ ಡಿಸ್ಟರ್ಬ್ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅನ್ನುವ ರೀತಿಯಲ್ಲಿ ನಿಶ್ಶಬ್ದ ಮಾಡ್ತಾರೆ. ಅವನ ಧ್ಯಾನಕ್ಕೆ ಯಾವುದೇ ಭಂಗ ಬರೋದಿಲ್ಲ. ಇನ್ನ ಚಿಕ್ಕ ಮಗು, ಅದು 8 ವರ್ಷದ ಮಗು, ಯಾವುದೇ ಇದಕ್ಕೆ ಧ್ಯಾನ ಭಂಗ ಆಗಲ್ಲ. ಅದು ಅನಾಗಮಿ ಹಂತಕ್ಕೆ ಹೋಯ್ತು. ಅವಾಗ ಸಾರಿಪುತ್ರರಿಗೆ, ಅಯ್ಯೋ ಧ್ಯಾನ ಮಾಡ್ತಾ ಕೂತಿತ್ತಲ್ಲ ಮಗು, ಊಟ ಮಾಡಿದ ತಕ್ಷಣ ಕೂತ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಮಗುವನ್ನ ಮಾತಾಡ್ಸೋಣ ಅಂತ ಹೇಳಿ ಅವ್ರು ಹೊರಡ್ತಾರೆ. ಅವ್ರು ಹೊರಟಾಗ ಭಗವಾನ್ ಬುದ್ಧರಿಗೆ ಗೊತ್ತಾಗತ್ತೆ, ಈ ಮಗು ಈಗ ಧ್ಯಾನದ ಸ್ಥಿತಿಯಲ್ಲಿಯೇ ಮುಂದುವರಿಯಬೇಕಾಗಿದೆ. ಎಷ್ಟು ಕಾಲ ಮುಂದುವರಿಯುತ್ತೆ ಗೊತ್ತಿಲ್ಲ, ಅದು ಮತ್ತೆ ಮುಂದಕ್ಕೆ ಮುಂದೆ ಹೋಗ್ಬಲೇಬೇಕಾಗಿದೆ. ಈ ಸಾರಿಪುತ್ರರು ಹೋಗಿ ಅಡ್ಡಿ ಮಾಡಿದ್ರೆ ತೊಂದರೆ ಆಗತ್ತೆ. ಅವ್ರೇನ್ ಮಾಡ್ತಾರೆ, ಇದನ್ನ ತಿಳಿದಂತಹ ಭಗವಾನ್ರು ಆ ಬಾಗಿಲಿನಲ್ಲಿ ಸಾರಿಪುತ್ರರನ್ನ ನಿಲ್ಲಿಸ್ಕೊಂಡು ಸಂಭಾಷಣೆಗೆ ಪ್ರಾರಂಭ ಮಾಡ್ತಾರೆ. ಏನೋ ಕೆಲವು ವಿಷಯಗಳನ್ನ ಹೇಳೋದಿರುತ್ತಲ್ಲ, ಎಲ್ಲ ವಿಷಯಗಳನ್ನ ಮಾತಾಡ್ತಾ ಸಾರಿಪುತ್ರರನ್ನ ಅಲ್ಲೇ ನಿಲ್ಲಿಸ್ಕೊಳ್ತಾರೆ ಬಹಳಷ್ಟು ಹೊತ್ತು. ಇವ್ರು ಸಂಭಾಷಣೆ ಮುಂದುವರಿತಾನೇ ಇದೆ, ಮಾತಾಡ್ತಾನೆ ಇದ್ದಾರೆ ಇವರಿಬ್ರುನು. ಅಷ್ಟೊತ್ತಿಗೆ ಹುಡುಗ ಇನ್ನೂ ಮುಂದುವರೆದ, ಅರ್ಹಂತನಾದ. ಅಷ್ಟು ಚಿಕ್ಕ ಬಾಲಕ ಅರ್ಹಂತ ಸ್ಥಿತಿಯನ್ನ ತಲುಪಿದ. ಅದು ಸಂಘಕ್ಕೆ ಸೇರಿದ ಬರಿಯ 8ನೆಯ ದಿನಕ್ಕೆ ಅರ್ಹಂತನಾದಂತಹ ಹುಡುಗನ ಕತೆ ಇದು ಒಂದೇ. ಹಾಗಾಗಿ ಅವಾಗ
ಅವನ ನಿಷ್ಠೆಗೆ ದೇವತೆಗಳು, ಬುದ್ಧರು ಕೂಡ ಸಹಾಯವನ್ನ ಮಾಡ್ತಾರೆ. ಒಂದು ವೇಳೆ ಭಗವಾನ್ ಬುದ್ಧರು ಸಾರಿಪುತ್ರನನ್ನ ಅವನ ಹತ್ರ, ಆ ಮಗುವಿನ ಹತ್ರ ಹೋಗಲಿಕ್ಕೆ ಬಿಟ್ಟಿದ್ರೆ, ಅವನು ಹೋಗಿ ಮಗುವನ್ನು ಎಬ್ಬಿಸಿಬಿಟ್ಟಿದ್ದಿದ್ರೆ, ಆಗ ಧ್ಯಾನ ಅರ್ಧಕ್ಕೆ ನಿಂತು ಅನಾಗಮಿ ಸ್ಥಿತಿಯಲ್ಲಿ ಉಳಿತಿದ್ದ ಆ ಹುಡುಗ. ಅದನ್ನ ತಡೆದು ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರಿಪುತ್ರ ಮಾತನಾಡದೇ ಇರುವಂತೆ ಮಾಡ್ತಾ, ಅವಾಗ ಸಹಕಾರ ಕೊಟ್ಟಿದ್ರಿಂದ, ದೇವತೆಗಳ ಸಹಕಾರದಿಂದ, ಭಗವಾನ್ ಬುದ್ಧರ ಸಹಕಾರದಿಂದ ಆ ಮಗು ಅಷ್ಟು ಬೇಗ ಅರ್ಹಂತ ಸ್ಥಿತಿಯನ್ನ ತಲುಪುತ್ತೆ. ಈ ಗಾಥೆಯನ್ನ ಸಾರಿಪುತ್ರರಿಗೆ ಆವಾಗ ಭಗವಾನ್ ಬುದ್ಧರು ಹೇಳ್ತಾರೆ. ಅವಾಗ ಅದಕ್ಕೋಸ್ಕರವಾಗಿ ಸಾರಿಪುತ್ರನನ್ನು ತಡೀತಾರೆ. ಹೇಗೆ ಬೇಕಾದರೂ ಕಬ್ಬಿಣವನ್ನೂ ನೇರ ಮಾಡಬಹುದು, ಮರವನ್ನೂ ಮಣಿಸಬಹುದು, ನೀರನ್ನೂ ಕೂಡ ಉಪಯೋಗಿಸ್ಕೊಳ್ಬಹುದು. ಅದೇ ರೀತಿ ಸಜೀವವಾದ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಾಗ ನಾವು ತಲುಪಬೇಕಾದ ಹಾದಿಯನ್ನ ನಾವು ತಲುಪ್ತೇವೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯ ನಮಗೆ ತಿಳಿಸುವಂತಹದ್ದು. ಅಂದ್ರೆ ಯಾವುದನ್ನ ಬೇಕಾದ್ರೂ ಮನುಷ್ಯ ಏನು ಬೇಕಾದ್ರೂ ಮಾಡಿ ತಯಾರು ಮಾಡ್ತಾನೆ, ಆದ್ರೆ ತನ್ನ ಮನಸ್ಸನ್ನು ತಾನು ತಿದ್ದುತ್ತಾ ಇದ್ದಾನ, ತನ್ನ ಮನಸ್ಸಿನ ಪ್ರಕಾರ ಅಂದ್ರೆ ಅದನ್ನ ಸರಿಯಾದ ಹಿಡಿತಕ್ಕೆ ತಂದು ಧ್ಯಾನಾಸಕ್ತನಾಗಿ ತಾನು ಅರ್ಹಂತನಾಗ್ತಾ ಇದ್ದಾನ ಅನ್ನೋದನ್ನ ಪ್ರತಿಯೊಬ್ರು ನಾವೇ ಪ್ರಶ್ನೆ ಮಾಡ್ಕೋಬೇಕಾದಂತಹ ವಿಷಯ ಇದು. ಹಾಗಾಗಿ ಮನುಷ್ಯನ ಕೈಲಿ ಆಗದೆ ಇರೋದು ಏನೂ ಇಲ್ಲ ಅಂತ ಹೇಳ್ತಾರೆ. ತನ್ನ ಮನಸ್ಸನ್ನ ತಾನು ಕಂಟ್ರೋಲ್ ಮಾಡಿದ್ರೆ ಈ ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ಗಾಥೆಯಿಂದ ನಮ್ಗೆ ತಿಳಿದು ಬರುವಂತಹ ಒಂದು ವಿಷಯ ಆಗಿರುತ್ತೆ. ಇನ್ನು 6ನೇ ಒಂದು ಶ್ಲೋಕ ನೋಡೋಣ. ಹೇಗೆ ಘನವಾದ ಪರ್ವತವು ಗಾಳಿಯಿಂದ ಅಲುಗಾಡುವುದಿಲ್ಲವೋ ಹಾಗೆ ನಿಂದೆ ಪ್ರಶಂಸೆಗಳಿಂದ ಪಂಡಿತರು ವಿಚಲಿತರಾಗುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಂತಹದ್ದೇ ಬಿರುಗಾಳಿ ಬೀಸಿದ್ರು ಕೂಡ, ಪ್ರಚಂಡ ಚಂಡಮಾರುತ ಬೀಸಿದ್ರು ಕೂಡ ಬೆಟ್ಟ ಗುಡ್ಡಗಳ ಅಲುಗಾಡೋದಿಲ್ಲ. ಅದೇ ರೀತಿಯಾಗಿ ವಿವೇಕಿಯಾದಂತಹವನು ನಿಂದೆ ಪ್ರಶಂಸೆಗಳು ಅಂದ್ರೆ ನಿಂದನೆ ಬಂದ್ರೂ ಸುಮ್ನೆ ಇರ್ತಾನೆ, ಪ್ರಶಂಸೆ ಬಂದ್ರೂ ಸುಮ್ನೆ ಇರ್ತಾನೆ, ಯಾವುದಕ್ಕೂ ವಿಚಲಿತರಾಗದೆ ಸಮಸ್ಥಿತಿಯ ಮನಸ್ಸನ್ನ ಹೊಂದಿರ್ತಾನೆ, ಸಮತ್ವದಲ್ಲಿಯೇ ಇರ್ತಾನೆ. ಯಾಕೆ ಅಂದ್ರೆ ಅವನಿಗಾಗ್ಲೇ ವಿವೇಕಿಯಾಗಿದ್ದಾನೆ ಅನ್ನೋದನ್ನ ಈ ಒಂದು ಗಾಥೆಯಲ್ಲಿ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಚೇತವನದಲ್ಲಿ ಬಧಿಯ ಅನ್ನುವಂತಹ ಒಬ್ಬ ವ್ಯಕ್ತಿ ಬಿಕ್ಕು ಆಗಿರ್ತಾನೆ. ಅವನು ಪಾಪ ಕುಬ್ಜನಾಗಿರ್ತಾನೆ, ಅಂದ್ರೆ ಕುಳ್ಳು ಅಂತ ಹೇಳ್ತಾರಲ್ಲ. ಅದ್ರ ಜೊತೆಗೆ ಕುಳ್ಳ ಜೊತೆಗೆ ಅವನು ಲಕುಂಟಕ ಅಂತ ಹೇಳಿ ಕರೀತಾ ಇರ್ತಾರೆ, ಅಂದ್ರೆ ಕುಳ್ಳ ಅಂತ ಅರ್ಥ. ಕುಳ್ಳನಾಗಿ ಕುರೂಪದಲ್ಲಿ ಆ ವ್ಯಕ್ತಿ ಇರ್ತಾನೆ. ಅವನು ತುಂಬಾ ಒಳ್ಳೆಯ ಚಾರಿತ್ರ್ಯ ಉಳ್ಳವನು, ಮತ್ತೆ ಸಮಚಿತ್ತತೆಯನ್ನ ಸಾಧಿಸಿದಂತವನು. ಯಾವುದಕ್ಕೂ ಅವನು ಬೇಸರ ಮಾಡ್ಕೊಳ್ತಾ ಇರೋದಿಲ್ಲ, ಏನನ್ನೂ ಮನಸ್ಸಿಗೆ ಹಚ್ಕೊಳ್ತಾ ಇರೋದಿಲ್ಲ, ಸಮಚಿತ್ತತೆ ಇತ್ತು. ಬೇರೆಯವ್ರು ಏನೇ ಅನ್ಲಿ, ಎಷ್ಟೇ ಪೀಡಿಸ್ಲಿ, ಎಷ್ಟೇ ಗೋಳಿಕೊಳ್ಳಿ, ಏನೇ ಕೆಟ್ಟ ಮಾತಾಡ್ಲಿ, ಅಥವಾ ಅವನನ್ನ ಆಡ್ಕೊಂಡು ನಗ್ಲಿ, ಏನ್ ಮಾಡ್ಲಿ, ಅವನು ದುಃಖನೇ ಪಡ್ತಿರಲ್ಲ. ಅದು ಸುಮ್ಮನೆ ಇರ್ತಾನ ಅವನು. ಆವಾಗ ಸದಾಕಾಲ ಶಾಂತನಾಗಿ ಇರ್ತಾನೆ. ಅವನು ಸಾಧನೆ ಮಾಡಿ ಅರ್ಹಂತ ಸ್ಥಿತಿಯನ್ನ ತಲುಪಿಬಿಟ್ಟಿರ್ತಾನೆ. ಆದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ ಅದು. ಅವನನ್ನ ಆಡ್ಕೊಳ್ಳೋದು, ಅವನಿಗೆ ತಮಾಷೆ ಮಾಡೋದು ನಡೆದೇ ಇರತ್ತೆ. ಒಂದ್ಸಾರಿ ಅವನ ಈ ಶಾಂತ ಗುಣ, ಅಂದ್ರೆ ಕ್ಷಾಂತಿ ಅಂತ ನಾವು ಕರಿತೀವಲ್ವಾ, ಬುದ್ಧಿಸ್ಟ್ ಧರ್ಮದಲ್ಲಿ ಕ್ಷಾಂತಿ ಅನ್ನೋದು ಅತ್ಯಂತ ಒಳ್ಳೆಯ ಗುಣ. ಆ ಗುಣ ಅಂದ್ರೆ ಶಾಂತ ಸ್ವಭಾವದಲ್ಲಿರುವಂತಹದ್ದು ಕ್ಷಾಂತಿ ಅಂತ. ಅದರ ಬಗ್ಗೆ ಭಗವಾನ್ ಬುದ್ಧರ ಹತ್ರ ಪ್ರಸ್ತಾಪ ಮಾಡಿದಾಗ ಭಗವಾನ್ ಬುದ್ಧರು ಹೇಳ್ತಾರೆ, ಅವನು ಈಗಾಗ್ಲೇ ಅರ್ಹಂತನಾಗ್ಬಿಟ್ಟಿದ್ದಾನೆ. ಲಕುಂಟಕ ಅಂತ ನೀವು ಕರೆದ ಯಾರನ್ನ ಹಾಸ್ಯ ಮಾಡ್ತಿರೋ ಅವನಾಗ್ಲೇ ಅರ್ಹಂತನಾಗಿದ್ದಾನೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಬೆಟ್ಟವು ಗಾಳಿಯಿಂದ ಅಲುಗಾಡುವುದಿಲ್ಲವೋ ಹಾಗೆಯೇ ಪಂಡಿತರಾದಂಥವರು ಸ್ತುತಿ ನಿಂದೆಗಳಿಗೆ ವಿಚಲಿತರಾಗುವುದಿಲ್ಲ ಅಂತ ಹೇಳಿ ಅವನೀಗಾಗ್ಲೇ ಅರ್ಹಂತನಾಗಿದ್ದಾನೆ ಅಂತ ಹೇಳಿ ತಿಳಿಸ್ತಾರೆ. ಅಂದ್ರೆ ಸ್ತುತಿ ನಿಂದೆಗಳಿಗೆ ಅಲುಗಾಡದ ಮನಸ್ಥಿತಿ ಅಧ್ಯಾತ್ಮದ ಉನ್ನತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದನ್ನ ಸಮತ್ವ ಅಂತ ಹೇಳಿ ಕರೀತೇವೆ. ಈ ಸಮತ್ವ ಅನ್ನುವಂತಹದ್ದು ಅಧ್ಯಾತ್ಮದ ದಾರಿಯಲ್ಲಿ ಸಾಧಕರಿಗೆ ಅತ್ಯಂತ ಸಹಾಯ ಮಾಡುವಂತಹ ಗುಣ. ಯಾವಾಗ್ಲೂ ಕೂಡ ಮನಸ್ಸನ್ನ ಕಷ್ಟ ಬರ್ಲಿ, ಸುಖ ಬರ್ಲಿ, ಹೊಗಳಿಕೆ ಬರ್ಲಿ, ತೆಗಳಿಕೆ ಬರ್ಲಿ, ಏನೇ ಬರ್ಲಿ, ಅದನ್ನ ನಮ್ಮ ಮನಸ್ಸನ್ನ ಸರಿಯಾದ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳುವಂತಹದ್ದು ಅತ್ಯಂತ ಮುಖ್ಯ ಅನ್ನೋದು ಈ ಗಾಥೆಯಿಂದ ನಮಗೆ ತಿಳಿಯುವಂತಹ ಒಂದು ವಿಷಯ. ಇನ್ನು ಮುಂದೆ ಇನ್ನೊಂದು ಗಾಥೆಯನ್ನ ನೋಡೋಣ. ಯಾರು ತನ್ನ ಸಲುವಾಗಿ ಅಥವಾ ಇತರರ ಸಲುವಾಗಿ, ಮಕ್ಕಳಿಗಾಗಿ, ಐಶ್ವರ್ಯಕ್ಕಾಗಿ, ರಾಜ್ಯಕ್ಕಾಗಿ ಹಾತೊರೆಯುವುದಿಲ್ಲವೋ
ಸಮೃದ್ಧಿಯನ್ನು ಪಡೆಯುವುದಕ್ಕಾಗಿ ಅಧರ್ಮ ಪ್ರವೃತ್ತರಾಗುವುದಿಲ್ಲವೋ ಅಂತಹವನು ಮಾತ್ರ ಶೀಲವಂತ, ಪ್ರಜ್ಞಾವಂತ ಹಾಗೂ ಧಾರ್ಮಿಕ ಅಂತ ಹೇಳ್ತಾರೆ. ಅಂದ್ರೆ ಯಾವ ವ್ಯಕ್ತಿ ತನ್ನ ಸಲುವಾಗಿ, ತನ್ನ ಮಕ್ಕಳಿಗೋಸ್ಕರ, ತನ್ನ ಸಂಸಾರಕ್ಕೋಸ್ಕರ, ತನ್ನ ಐಶ್ವರ್ಯಕ್ಕೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ಎಲ್ಲ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ಅಧರ್ಮದ ದಾರಿ ಹಿಡಿಯೋದಿಲ್ವೋ, ಧರ್ಮವಾಗಿ ಬಂದದ್ದನ್ನ ಉಪಯೋಗಿಸೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಕರ್ಮಾನುಸಾರ ನಮ್ಗೇನು ಸಿಕ್ಕಿರುತ್ತೋ ಅದು ಸಿಕ್ಕಿರತ್ತೆ, ಅದನ್ನ ಉಪಯೋಗ ಮಾಡೋದ್ರಲ್ಲಿ ತಪ್ಪಿಲ್ಲ. ಅಧರ್ಮದ ದಾರಿ ಹಿಡಿದು ಎಲ್ಲವನ್ನ ಗಳಿಸ್ಕೊಳ್ತೀನಿ ಅಂತ ಹೋಗೋದು ಬಹಳ ತಪ್ಪು. ಅಧ್ಯಾತ್ಮದ ದಾರಿಯಲ್ಲಿ ಅದಕ್ಕೆ ಜಾಗ ಇಲ್ಲ. ಅದನ್ನ ಹೇಳ್ತಾರೆ. ಅಂತಹವನು ಅವನನ್ನ ಶೀಲವಂತ ಅಂತ ಕರಿತೇವೆ, ಪ್ರಜ್ಞಾವಂತ ಅಂತ ಕರಿತೇವೆ, ಅವನೇ ಧಾರ್ಮಿಕ ವ್ಯಕ್ತಿ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಧಮ್ಮಿಕ ಅಂತ. ಶ್ರಾವಸ್ತಿಯಲ್ಲಿ ಅವನ ಪತ್ನಿಯೊಂದಿಗೆ ವಾಸವಾಗಿರ್ತಾನೆ, ಸರಿಯಾದಂತಹ ಜೀವನ ಮಾಡ್ತಾ ಇರ್ತಾನೆ, ಊಟ ವಸತಿಗೆಲ್ಲ ಅವನಿಗೆ ಚೆನ್ನಾಗಿರುವಂತಹ ಒಬ್ಬ ಸುಖ ಜೀವಿ ಅಂತಾನೆ ಹೇಳ್ಬೇಕು. ಅವನಿಗೆ ಪ್ರಜ್ಞಾಶೀಲತೆ ಬರತ್ತೆ. ಅಂದ್ರೆ ಈ ಎಲ್ಲ ಜನರು ಕೂಡ ಭಿಕ್ಕುವಾಗಿ ಮುಂದುವರಿತಾ ಇರೋದನ್ನ ನೋಡಿ ಅವನೇನ್ ಮಾಡ್ತಾನೆ, ಈ ಪ್ರಾಪಂಚಿಕ ಸುಖ ಭೋಗಗಳು ಕ್ಷುಲ್ಲಕವಾದಂತಹದ್ದು, ಈ ಜೀವನ ಒಂದು ಜೀವನ ಅಲ್ಲ, ನಾನು ಕೂಡ ಭಿಕ್ಕು ಆಗ್ಬೇಕು. ಎಷ್ಟೋ ಜನ್ಮಗಳನ್ನ ಈಗಾಗ್ಲೇ ನಾನು ವ್ಯರ್ಥ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಎಷ್ಟ್ ಜನ್ಮ ನಾನು ಹುಟ್ಟಿದ್ದೇನೋ ಗೊತ್ತಿಲ್ಲ, ಎಲ್ಲ ಜನ್ಮವೂ ವ್ಯರ್ಥವೇ ಆಗಿದೆ. ಯಾಕೆಂದ್ರೆ ಇಷ್ಟೊತ್ತಿಗೆ ನನಗೆ ಜೀವನ್ ಮುಕ್ತಿ ಆಗ್ಬೇಕಾಗಿತ್ತು, ಆದ್ರೆ ಆಗಿಲ್ಲ. ಅದರಿಂದ ಇಷ್ಟೊಂದು ಜನ್ಮಗಳನ್ನ ವ್ಯರ್ಥ ಮಾಡ್ಕೊಂಡಿದ್ದೇನೆ, ಈ ಜನ್ಮವನ್ನ ಕೂಡ ನಾನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ಈ ಜನ್ಮವೇ ನನಗೆ ಕೊನೆ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಮಾಡ್ಬಿಟ್ಟು ಗೃಹಸ್ಥನಾಗಿದ್ರೆ ಏಕಾಂತ ಸಿಗೋದಿಲ್ಲ, ಧ್ಯಾನ ಮಾಡ್ಲಿಕ್ಕೆ ವೇಳೆ ಸಾಕಾಗೋದಿಲ್ಲ ಅಂತ ಹೇಳಿ, ಸಾಧನೆಗೆ ವೇಳೆ ಸಿಗಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಭಿಕ್ಕು ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ, ತನ್ನ ಪತ್ನಿಗೆ, ಅಂದ್ರೆ ಅವಳು ಧರ್ಮಪತ್ನಿ ಆಗಿರೋದ್ರಿಂದ ಅವಳಿಗೆ ಹೇಳ್ಬೇಕಾಗತ್ತೆ, ಹೇಳಿ ಅವಳ ಅಪ್ಪಣೆ ಪಡೆದು ಅವನು ಭಿಕ್ಕು ಆಗ್ಬೇಕು. ಅವಾಗ ಪತ್ನಿಗೆ ವಿವರಿಸ್ತಾನೆ, ನೋಡು ಎಷ್ಟ್ ಜನ್ಮ ಹಾಳು ಮಾಡ್ಕೊಂಡಿದ್ದೇನೋ ಗೊತ್ತಿಲ್ಲ, ಈ ಜನ್ಮದಲ್ಲಾದ್ರೂ ನಾನು ಭಿಕ್ಕು ಆಗ್ತೀನಿ ಅಂತ ಹೇಳಿ ಹೇಳ್ತಾನೆ. ಆವಾಗ ಪತ್ನಿಗೆ ಇಷ್ಟ ಆಗಲ್ಲ, ಯಾಕೆಂದ್ರೆ ಸುಖವಾದ ಸಂಸಾರ ನಡೀತಾ ಇರತ್ತೆ, ಅವಳಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಗೊಂದ್ ಮಗು ಆಗ್ಬಿಡ್ಲಿ, ಯಾಕೆಂದ್ರೆ ಈ ಆಸ್ತಿಗೆ ವಾರಸುದಾರ ಇಲ್ಲ, ನಮ್ಮ ಇದು ಪೀಳಿಗೆ ಮುಂದುವರಿಯೋದಿಲ್ಲ, ಅದರಿಂದ ನಮ್ಗೊಂದ್ ಮಗು ಆಗ್ಲಿ, ಆಮೇಲೆ ಭಿಕ್ಕು ಆಗು ನೀನು ಅಂತ ಹೇಳ್ತಾಳೆ. ಆವಾಗ 1-2 ವರ್ಷ ಕಳೆಯುತ್ತೆ, ಅವಳಿಗೊಂದ್ ಮಗುನೂ ಆಗತ್ತೆ. ಅವಾಗ ಅವನ್ ಪತ್ನಿಗೆ ಹೇಳ್ತಾನೆ, ನೋಡು ಮಗು ಆಗಿದೆ, ಈಗ ನೀ ಕೇಳಿದಂತೆ ನೀನ್ ಆ ಮಗುವನ್ನ ಸಾಕೊಂಡಿರು, ನಾನು ಹೊರಡ್ತೇನೆ ಅಂತ ಹೇಳ್ತಾನೆ. ಅವಾಗ ಅವಳು ಹೇಳ್ತಾಳೆ, ಈ ಮಗು ಸ್ವಲ್ಪ ನಡೆದಾಡ್ಲಿ, ಇದು ಅಂಬೆಗಾಲಿಡ್ಲಿ, ನಡೆದಾಡ್ಲಿ, ದೊಡ್ಡವನಾಗ್ಲಿ, ಸ್ಕೂಲ್ಗೆ ಹೋಗ್ಲಿ ಅಂತ ಹೇಳಿ ಉದ್ದಕ್ಕೂ ಮತ್ತೆ ಮತ್ತೆ ಮುಂದಕ್ಕೆ ಹಾಕೋದಕ್ಕೆ ನೋಡ್ತಾಳೆ. ಅವಾಗ ಅವನಿಗನ್ಸುತ್ತೆ, ಅಯ್ಯೋ ದೇವ್ರೆ, ನಾನು ಈ ಸಂಸಾರ ಅನ್ನುವ ದುಃಖದಿಂದ ಪಾರಾಗ್ಬೇಕು ಅಂತಂದ್ರೆ ಈ ಎಲ್ಲ ಬಂಧನಗಳನ್ನ ಮೀರ್ಲೇಬೇಕಾಗತ್ತೆ, ನಾನು ಕಷ್ಟ ಪಡ್ಲೇಬೇಕಾಗತ್ತೆ, ಶ್ರಮ ಪಡ್ಲೇಬೇಕಾಗತ್ತೆ. ಬೇರೆಯವ್ರಿಗೋಸ್ಕರ ನಾನು ಈ ಅವಕಾಶವನ್ನ, ಈ ಜನ್ಮದಲ್ಲಿ ನನ್ನ ಈ ಅವಕಾಶವನ್ನ, ಅಂದ್ರೆ ಬುದ್ಧರಿಂದ ಬೋಧೆಯನ್ನ ಪಡೆದು ಪುನರ್ಜನ್ಮ ರಹಿತ ಆಗುವಂತಹ ಸ್ಥಿತಿಗೆ ಬರುವ ಒಂದು ಅವಕಾಶವನ್ನ ನಾನು ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧನಿಲ್ಲ, ಮತ್ತೆ ಈ ಜನ್ಮ ಬಿಟ್ರೆ ಇನ್ ಯಾವಾಗ ಸಿಗತ್ತೋ ಗೊತ್ತಿಲ್ಲ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಅವಾಗ ತೀರ್ಮಾನ ಮಾಡಿ ಅವನು, ಇಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ. ಹೋಗಿ ಭಿಕ್ಕು ಆಗ್ತಾನೆ. ಅದರಂತೆ ತುಂಬಾ ಕಠಿಣವಾಗಿ ಸಾಧನೆಯನ್ನ, ಶ್ರಮಪಟ್ಟು ಸಾಧನೆಯನ್ನ ಮುಂದುವರಿಸ್ತಾನೆ. ಆಮೇಲೆ ಅರ್ಹಂತ ಕೂಡ ಆಗ್ತಾನೆ ಅವನು. ಅರ್ಹಂತನಾದಾಗ, ಆಮೇಲೆ ಅರ್ಹಂತನಾದ ನಂತರ ಅವನು ಕೂಡ ಧರ್ಮವನ್ನ ಇತರರಿಗೆ ಬೋಧಿಸುವಂತಹ ಒಬ್ಬ ಆ ಸ್ಥಿತಿಗೆ ಅವನು ಬರ್ತಾನೆ. ಆ ಸ್ಥಿತಿಗೆ ಬಂದಾಗ ಏನಾಗತ್ತೆ, ಅವನು ಬೋಧನೆ ಮಾಡ್ತಾ ಮಾಡ್ತಾ ತನ್ನ ಹಳ್ಳಿಗೂ ಹೋದಾಗ ತನ್ನ ಮಗನಿಗೆ ಮತ್ತು ತನ್ನ ಪತ್ನಿಗೂ ಕೂಡ ಬೋಧನೆಯನ್ನ ಕೊಡ್ತಾನೆ. ಅವನ ಮಗನಿಗೆ ಧಮ್ಮ ಬೋಧನೆ ಕೊಟ್ಟಿದ್ದಾಗ ಏನಾಗತ್ತೆ, ಆ ಮಗು ಅದನ್ನ ಒಪ್ಕೊಳ್ಳುತ್ತೆ, ಇನ್ನು ಚಿಕ್ಕದೇ ಆಗಿರುತ್ತೆ, ಆದ್ರೆ ಅದನ್ನ ಒಪ್ಕೊಳ್ಳುತ್ತೆ. ಹೌದು ಅಪ್ಪ, ನೀನ್ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಹೇಳಿ ಅದೇನ್ ಮಾಡುತ್ತೆ, ಅದು ಧ್ಯಾನದ ಒಂದು ಸ್ಥಿತಿಗೆ ಬಂದು ಅದು ಭಿಕ್ಕುವಾಗಿ ಬಿಡುತ್ತೆ. ಆ ಮಗುವು ಕೂಡ ಭಿಕ್ಕುವಾಗಿ ಮುಂದುವರೆದಾಗ ಗಂಡ ಮಗ ಇಬ್ರು ಕೂಡ ಅರ್ಹಂತರಾಗ್ಬಿಡ್ತಾರೆ. ಅದನ್ನ ನೋಡಿ ಪತ್ನಿಗೆ ಆಮೇಲೆ ವೈರಾಗ್ಯ ಬರುತ್ತೆ. ಆವಾಗ ಅವಳು ಎಷ್ಟೋ ದಿವಸಗಳಾದ ನಂತರ ಅವಳು ಅವನನ್ನ ಕೇಳ್ತಾಳೆ, ನಾನು ಭಿಕ್ಕುಣಿ ಆಗ್ಬೇಕು, ನನಗೂ ಕೂಡ ಇದನ್ನ ಕೊಡು ಅಂತ ಕೇಳ್ತಾಳೆ. ಅವಾಗ ಅವಳು ಭಿಕ್ಕುಣಿಯಾಗಿ ಅವಳು ಕೂಡ ಸಾಧನೆಯನ್ನ ಮಾಡಿ ಮುಂದಕ್ಕೆ ಅರ್ಹಂತೆ ಆಗ್ತಾಳ ಅವಳು. ಇದನ್ನ ತಿಳಿದಂತಹ ಭಗವಾನ್ ಬುದ್ಧರು
ಈ ಒಂದು ಗಾಥೆಯನ್ನ ಹೇಳ್ತಾರೆ. ಅಂದ್ರೆ ತನಗಾಗಿ ಅಥವಾ ಇತರರಿಗಾಗಿ, ಮಕ್ಕಳಿಗಾಗಿ, ಹೆಂಡತಿಗಾಗಿ, ಐಶ್ವರ್ಯಕ್ಕಾಗಿ, ರಾಜ್ಯಕ್ಕಾಗಿ ಯಾರು ಹಾತೊರೆಯುವುದಿಲ್ಲವೋ, ಅಂದ್ರೆ ಎಲ್ಲವೂ ನನಗೆ ಬೇಕು ಅಂತ ಯಾರು ಹಾತೊರೆಯುವಂತವ್ರೋ ಅವರು ಮಾತ್ರ ಶೀಲವಂತರು, ಅವರು ಮಾತ್ರ ಪ್ರಜ್ಞಾವಂತರಾಗಿ ಧಾರ್ಮಿಕನಾಗಿ ತನ್ನ ಜೀವಿತದಲ್ಲಿ ಬಹಳ ಮುಂದುವರಿತಾನೆ ಅಂತ ಹೇಳಿ ಈ ಒಂದು ಗಾಥೆಯನ್ನ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಎಷ್ಟು ಸತ್ಯ ಅಲ್ವಾ. ಯಾವಾಗ್ಲೂ ನಮ್ಗೆ ಯಾವ್ದಾದ್ರು ಒಂದ್ ಬಂಧನ ಹಿಡ್ಕೊಂಡೇ ಇರುತ್ತೆ. ಸಂಸಾರ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹೀಗಾಗ್ಬೇಕು, ಹಾಗಾಗ್ಬೇಕು ಅಂತ ನಮ್ಮ ಧ್ಯಾನದ ಕಾಲವನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ, ನಮ್ಮ ಪ್ರಗತಿಯನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಇದೇ ಒಂದು ಜನ್ಮ, ಇದೇ ಕೊನೆ ಆಗ್ಲಿ ಅಂತ ಹೇಳಿ ಕಠಿಣ ತೀರ್ಮಾನವನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಬುದ್ಧರ ಈ ಒಂದು ಗಾಥೆಯನ್ನ ಕೇಳಿದಾಗ ನಮ್ಗೆ ಅರ್ಥ ಆಗುವ ವಿಷಯ ಇದು. ಇನ್ನ ಮುಂದಿನ ಇನ್ನೊಂದು ಗಾಥೆಯನ್ನ ನೋಡೋಣ. ಮಾನವರಲ್ಲಿ ಕೆಲವರು ಮಾತ್ರ ಆ ಕಡೆಯ ದಂಡೆಗೆ ದಾಟುವರು, ಉಳಿದ ಬಹುಮಂದಿ ಈ ಕಡೆ ದಂಡೆಯಲ್ಲಿಯೇ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಹೊಳೆಯನ್ನ ದಾಟುವ ಧೈರ್ಯವಿಲ್ಲದೆ ಏನಾಗತ್ತೆ, ಈಗ ಆಗತ್ತೆ, ಹೊಳೆ ನೀರು ತಗ್ಗತ್ತೆ, ಅವಾಗ ಸುಮ್ನೆ ನಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಕೊಂಡು ಅವ್ರಗ ಇದ್ ಹೊಳೆ ದಂಡೆನಲ್ಲಿ ಓಡಾಡ್ತಾನೆ ಇರ್ತಾರೆ ಹೊತ್ತು ಆ ಕಡೆ ದಂಡೆಗೆ ಹೋಗೋದೇ ಇಲ್ಲ. ಅಂದ್ರೆ ಅಧ್ಯಾತ್ಮದ ದಾರಿಯಲ್ಲಿ ಪುನರ್ಜನ್ಮ ಇಲ್ಲದ ಕಡೆಗೆ ಹೋಗೋದಿಕ್ಕೆ ನಾವು ಏನೇನೋ ಕಾರಣಗಳನ್ನ ಹೇಳ್ತಾ ತಪ್ಪಿಸ್ಕೊಳ್ತಾನೆ ಇರುವಂತಹದ್ದು ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಂದ್ರೆ ಹೊಳೆಯ ದಂಡೆಯನ್ನ ದಾಟುವಂತವ್ರು ಎಷ್ಟು ಜನ ಅಂದ್ರೆ ಬಹಳ ಧೈರ್ಯವಂತರು ಮಾತ್ರ ಹೊಳೆಗೆ ಬಿದ್ದು ಈಜಿ ತಮ್ಮ ಒಂದು ಗುರಿಯನ್ನ ತಲುಪುತ್ತಾರೆ, ಅಧ್ಯಾತ್ಮದ ಗುರಿಯನ್ನ ತಲುಪುತ್ತಾರೆ. ಬಾಕಿಯವರು ಮಾಡ್ತೀವಿ, ಇವತ್ ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಓಡಾಡ್ತಾನೆ ಇರ್ತಾರೆ. ಪ್ರವಾಹ ಕಮ್ಮಿ ಆಗ್ಲಿ, ನೀರ್ ಕಡಿಮೆ ಆಗ್ಲಿ, ಅವಾಗ ನಡ್ಕೊಂಡೇ ಹೋಗ್ಬಿಡ್ತೀನಿ, ಹಾಗೆ ಹೀಗೆ, ಇಲ್ಲ ಯಾರು ತಗೊಂಡು ಕರ್ಕೊಂಡೋಗಿ ಬಿಡ್ತಾರೆ, ಇಲ್ಲ ಒಂದ್ ದೋಣಿ ಸಿಗತ್ತೆ ಅದ್ರಲ್ಲಿ ಹೋಗ್ಬಿಡ್ತೀನಿ ಅಂತ ಹೇಳಿ ಒಟ್ನಲ್ಲಿ ತಮ್ಮ ಒಂದು ಏನು ಸಾಧನೆಯ ಮಾರ್ಗ ಇದೆ ಅದನ್ನ ಮುಂದ್ ಹಾಕ್ತಾನೆ ಇರ್ತಾರೆ. 11ನೇದೇನು ಅಂದ್ರೆ, ಯಾರು ಪರಿಪೂರ್ಣವಾಗಿ ತಿಳಿಯಲ್ಪಟ್ಟಿರುವ ಧರ್ಮವನ್ನ ಅರಿತು ಅನುಸರಿಸುವರೋ ಅವರು ದಾಟಲು ಕಠಿಣವಾದ ಮರಣದ ವಲಯವನ್ನ ದಾಟಿ ಪಾರಾಗುವರು ಅಂತ ಇದೆ. ಇದಕ್ಕೊಂದು ಕಾರಣ ಇದೆ. ಅಂದ್ರೆ ಯಾರು ಪರಿಪೂರ್ಣವಾಗಿ ಧರ್ಮವನ್ನ ತಿಳ್ಕೊಂಡಿದಾರೋ, ಅದನ್ನ ಅನುಸರಿಸ್ತಾರೋ ಅವರು ಈ ಮರಣದ ವಲಯವನ್ನ ದಾಟಿ ಜನನ ಮರಣ ಚಕ್ರದಿಂದ ಪಾರಾಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೊಂದು ಘಟನೆ ಕಾರಣ ಇರುತ್ತೆ. ಶ್ರಾವಸ್ತಿಯಲ್ಲಿದ್ದಂತಹ ಒಂದು ಗುಂಪಿನ ಜನ ಒಂದು ಸಾರಿ ಬೌದ್ಧ ಭಿಕ್ಕುಗಳಿಗೆ ನಾನಾ ರೀತಿಯಲ್ಲಿ ಸತ್ಕಾರ ಮಾಡಿ ಬಹಳ ದಾನಗಳನ್ನ ಕೊಡ್ತಾರೆ. ಎಷ್ಟೋ ಗಾಡಿಗಟ್ಟಲೆ ಆಹಾರ ಪದಾರ್ಥಗಳು, ಬಟ್ಟೆಗಳು, ದಿನದ ಉಪಯೋಗಕ್ಕೆ ಬರುವಂತಹ ಅನೇಕ ವಸ್ತುಗಳನ್ನ ದಾನ ಮಾಡ್ಬಿಡ್ತಾರೆ. ಆಗ ಏನಾಗುತ್ತೆ ಅಂದ್ರೆ ತುಂಬಾ ದಾನ ಸಿಕ್ಕಾಗ ಭಿಕ್ಕುಗಳು ಎಲ್ಲವನ್ನ ಇಟ್ಕೊಳ್ಳೋದಿಲ್ಲ, ತಮಗೆ ಬೇಕಾದಷ್ಟನ್ನು ಮಾತ್ರವೇ ಇಟ್ಕೊಳ್ತಾರೆ, ಉಳಿದಿದ್ದನ್ನ ಮತ್ತೆ ಬೇರೆಯವರಿಗೆ ಅವರು ದಾನ ಕೊಡ್ತಾರೆ. ಹಾಗೆ ಇಲ್ಲಿ ನಾನಾ ರೀತಿಯ ಸತ್ಕಾರ ಆಗಿ ತುಂಬಾ ದಾನವನ್ನ ಕೊಟ್ಟಾಗ ಕೆಲವು ಪ್ರಮುಖ ಭಿಕ್ಕುಗಳೇನ್ ಮಾಡ್ತಾರೆ, ಈ ದಾನವನ್ನ ಇತರರಿಗೆ ಕೊಟ್ಬಿಡೋದು. ಯಾಕೆಂದ್ರೆ ಹೆಚ್ಚಿನದನ್ನ ಸಂಗ್ರಹ ಮಾಡೋದು ಭಿಕ್ಕುಗಳಿಗೆ ಅದು ನಿಯಮ ಅಲ್ಲ, ನಿಯಮ ಬಾಹಿರ ಅದು. ಅದಕ್ಕಾಗಿ ಏನ್ ಮಾಡ್ತಾರೆ, ಅವರು ತಮಗೆಷ್ಟು ಬೇಕೋ ಅಷ್ಟನ್ನ ಮಾತ್ರ ಉಳಿಸ್ಕೊಂಡು ಉಳಿದಿದ್ದನ್ನ ಹೆಚ್ಚಾದದ್ದನ್ನ ಬಂಡಿಗಳಲ್ಲಿ ಹಾಕೊಂಡು ನಾವು ಹಳ್ಳಿಗೆ ಹೋಗಿ ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ದಾನ ಮಾಡಿ ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ಹೊರಟಾಗ ಏನ್ ಮಾಡ್ತಾರೆ, ಉಳಿದಂತಹ ಭಿಕ್ಕುಗಳನ್ನ ಸಮಾಜದ ಒಳಿತಿಗಾಗಿ ಇವರು ಬಳಸ್ತಾರಲ್ವಾ, ಬಳಸೋದಿಕ್ಕೆ ಕೊಟ್ಬಿಡ್ತಾರೆ. ಹಾಗಾಗಿ ಕೆಲವರು ದಾನ ಮಾಡೋದಿಕ್ಕೆ ಹೊರಡ್ತಾರೆ. ಇನ್ನು ಉಳಿದ ಭಿಕ್ಕುಗಳು ಅವ್ರು ಯಾವ ದಾನ ಮಾಡಬೇಕು, ಅದಕ್ಕೆ ಉಳಿದಂತಹ ಭಿಕ್ಕುಗಳಿಗೆ ಹೇಳ್ತಾರೆ, ತಮಗೆ ದಾನ ನೀಡಿದ ಈ ಜನರಿಗೆ, ಅಂದ್ರೆ ಈ ಎಲ್ಲ ಜನರು ದಾನ ಕೊಟ್ಟಿದಾರಲ್ಲ, ಎಷ್ಟೊಂದು ದಾನ ಕೊಟ್ಟಿದಾರಲ್ಲ, ಈ ಜನರಿಗೆ ಪ್ರತಿಯಾಗಿ ಧಮ್ಮ ದಾನ ಮಾಡ್ಲೇಬೇಕು. ಹಾಗಾಗಿ ಈ ಜನ ಅಂದ್ರೆ ತಮಗೆ ದಾನ ನೀಡಿದಂತಹ ಜನರಿಗೆ ಧರ್ಮವನ್ನ ಬೋಧನೆ ಮಾಡಿ ಅಂತ ಹೇಳಿ ಅಲ್ಲಿ ಇರುವಂತಹ ಭಿಕ್ಕುಗಳನ್ನ ಬಿಟ್ಟು ಕೆಲವು ಪ್ರಮುಖ ಭಿಕ್ಕುಗಳೇನ್ ಮಾಡ್ತಾರೆ, ಅವರು ಉಳಿದ ಸಾಮಾನುಗಳನ್ನ ಅಂದ್ರೆ ಸಮಾಜದ ಒಳಿತಿಗಾಗಿ ಉಪಯೋಗಿಸೋದಕ್ಕೋಸ್ಕರವಾಗಿ ಮತ್ತೆ ದಾನ ಕೊಡ್ಲಿಕ್ಕೆ ಅವರುಗಳು ಹೊರಟು ಹೋಗ್ತಾರೆ. ಅವಾಗೇನಾಗುತ್ತೆ, ಕೆಲವು ಜನ ಭಿಕ್ಕುಗಳು ಈ ಎಲ್ಲ ಜನಗಳಿಗೆ ಧರ್ಮದ ಬೋಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಡೀ ರಾತ್ರಿ ಧರ್ಮ ಬೋಧನೆ ನಡೆಯುತ್ತೆ. ಅವಾಗೇನಾಗತ್ತೆ ಅಂದ್ರೆ ಇಡೀ ರಾತ್ರಿ ಬಹಳ ಜನರಿಗೆ ಕೇಳಕ್ ಆಗೋದಿಲ್ಲ. ಎಷ್ಟು ಹೊತ್ತು ತಾನೇ ಅವ್ರು ಕೇಳಲಿಕ್ಕೆ ಸಾಧ್ಯ ಇದೆ, ಇಡೀ ರಾತ್ರಿ ಕೇಳಕ್ ಆಗಲ್ಲ.
ಬಹಳಷ್ಟು ಜನ ಏನ್ ಮಾಡ್ತಾರೆ, ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗ್ಬಿಡ್ತಾರೆ. ಅಂದ್ರೆ ಒಂದಷ್ಟು ಕೇಳ್ತಾರೆ, ಇಷ್ಟು ಸಾಕು, ಇದನ್ನ ಅನುಸರಿಸ್ಬಿಡೋಣ, ಉಳಿದಿದ್ದು ಬೇಡ ನಮ್ಗೆ ಅಂತ ಹೇಳಿ ರಾತ್ರಿ ಇಲ್ಲಿ ವೇಳೆ ಆಗಿದೆ ಅಂತ ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಡ್ತಾರೆ. ಇನ್ನೊಂದಷ್ಟು ಜನ ಉಳಿದಿರ್ತಾರೆ. ಅವರಲ್ಲಿ ಕೆಲವರು ಏನ್ ಮಾಡ್ತಾರೆ, ಆ ಕೇಳ್ತಾ 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 ಹಾಗೆ ತೂಕಡಿಕೆ ಬರತ್ತೆ, ಹಾಗೆ ನಿದ್ದೆ ಬರತ್ತೆ, ಅಲ್ಲೇ ಕೂತಿದ್ದ ಕಡೆಯೇ ಮಲಗಿ ನಿದ್ದೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಮಾತ್ರ, ಕೆಲವು ಜನ ಮಾತ್ರ ಇಡೀ ರಾತ್ರಿ ಶ್ರದ್ಧೆಯಿಂದ ಏನನ್ನ ಹೇಳ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ಆಲಿಸ್ತಾ, ಅದನ್ನ ಗಮನಿಸ್ತಾ, ಅದನ್ನ ತಮ್ಮದನ್ನಾಗಿ ಮಾಡ್ಕೊಳ್ತಾ ಕೂತಿರ್ತಾರೆ. ಅವಾಗ ಈ ರೀತಿಯ ಇಷ್ಟೊಂದು ಜನ, ಅಂದ್ರೆ ಕೆಲವರು ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡು ಮನೆಗಳಿಗೆ ಹೊರಟು ಹೋದ್ರು, ಕೆಲವರು ಕೇಳ್ತಾ 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 ಹಾಗೆ ನಿದ್ರಿಸಿದ್ರು. ಇನ್ನು ಕೆಲವು ಜನ ಮಾತ್ರ ಸಂಪೂರ್ಣವಾಗಿ ಏನನ್ನ ಬೋಧನೆ ಕೊಟ್ರೋ ಅದೆಲ್ಲವನ್ನ ಕೇಳ್ತಾ ಕೂತ್ಕೊಂಡಿದ್ರು. ಅದನ್ನ ಭಗವಾನ್ ಬುದ್ಧರಿಗೆ ಈ ವಿಷಯವನ್ನ ಒಬ್ಬ ಭಿಕ್ಕು ಹೋಗಿ ಹೇಳ್ತಾರೆ, ಹೀಗೆ ಆಯ್ತಲ್ಲ, ಕಾರಣ ಏನು ಅಂತ ಹೇಳಿ. ಅವಾಗ ಭಗವಾನ್ ಬುದ್ಧರು ಹೇಳ್ತಾರೆ, ಬಹಳಷ್ಟು ಜನ ಈ ಜಗತ್ತಿಗೆ ಬಂಧಿತರು, ಈ ಪ್ರಪಂಚಕ್ಕೆ ಬಂಧಿತರು. ಕೆಲವೇ ಜನರು ಮಾತ್ರ ಆಚೆಯ ದಡಕ್ಕೆ ಅಂದ್ರೆ ನಿಬ್ಬಾನವನ್ನ ತಲುಪ್ತಾರೆ. ಯಾಕೆ ಅಂದ್ರೆ ಯಾರ್ಯಾರು ಮನೆಗೆ ಹೋದ್ರು ಸ್ವಲ್ಪವೇ ಸಾಕು ನನಗೆ ಇಷ್ಟು, ನನ್ನ ಜೀವನಕ್ಕಾಗಿ ಬಿಡುತ್ತೆ ಅಂತ ಹೇಳಿ ಹೊರಟು ಹೋದ್ರು. ಇನ್ನು ಕೆಲವರು ಸಂಪೂರ್ಣ ತಮಸ್ಸಿನಿಂದ ಅಲ್ಲಿಯೇ ನಿದ್ರಾವಶರಾದ್ರು. ಕೆಲವರು ಮಾತ್ರವೇ ಸಂಪೂರ್ಣವಾಗಿ ಆಚೆ ದಡ ತಲುಪುವಂತಹ ಈ ಒಂದು ಧರ್ಮದ ಬೋಧೆಯನ್ನ ಅರ್ಥ ಮಾಡ್ಕೊಂಡು ಧ್ಯಾನವನ್ನ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರು. ಅಂತವರು ಮಾತ್ರವೇ, ಅಂದ್ರೆ ಕೆಲವೇ ಮಂದಿ ಆಚೆಯ ದಡವನ್ನ ಅಂದ್ರೆ ನಿರ್ವಾಣವನ್ನ ತಲುಪುತ್ತಾರೆ ಅಂತ ಹೇಳಿ ಈ ಗಾಥೆಯನ್ನ ಅವ್ರು ಹೇಳ್ತಾರೆ. ಹೀಗೆ ಅನೇಕ ಗಾಥೆಗಳಲ್ಲಿ, ಅನೇಕ ಕಥೆಗಳ ರೂಪದಲ್ಲಿ ಈ ಒಂದು ವಿಷಯವನ್ನ ನಮ್ಗೆ ಭಗವಾನ್ ಬುದ್ಧರು ತಿಳಿಸ್ತಾರೆ. ಈಗ ಮುಂದಿನ ಇನ್ನೊಂದೆರಡು ಮೂರು ಗಾಥೆಗಳನ್ನ ಮಾತ್ರ, ಬರೀ ಗಾಥೆಗಳನ್ನ ನೋಡಿ ಇವತ್ತಿನ ವ್ಯಾಸಕವನ್ನ ಮುಕ್ತಾಯ ಮಾಡೋಣ. ಮುಂದಿನ ಗಾಥೆಗಳಲ್ಲಿ ಭಗವಾನ್ರು ಹೇಳ್ತಾರೆ, ಕಪ್ಪು ಕಗ್ಗತ್ತಲಿನ ಹಾದಿಯನ್ನ ಬಿಟ್ಟು ವಿವೇಕಿಯು ಬೆಳಕಾಗಿರುವ ಹೊನ್ನ ದಾರಿಯನ್ನ ಹಿಡಿಯಲಿ. ಅಂದ್ರೆ ಈ ಪ್ರಾಪಂಚಿಕ ದಾರಿ ಅತ್ಯಂತ ಕಪ್ಪಗಿದೆ, ಕಗ್ಗತ್ತಲಿನ ಹಾದಿ, ಏನೂ ಗೊತ್ತಿಲ್ಲ, ಸುಮ್ನೆ ಪ್ರಪಂಚದ ಆಸೆಯಿಂದ ಆಸ್ತಿ ಅಂತಸ್ತು ಅಧಿಕಾರ ಅಂತ ಹೋಗ್ತಾನೆ ಇರ್ತೀವಿ ನಾವು. ಅದನ್ನ ಬಿಟ್ಟು ವಿವೇಕಿಯಾದಂತಹವನು ಬೆಳಕಾಗಿರುವ, ಅಂದ್ರೆ ಬೆಳಕಿನ ದಾರಿ, ಹೊನ್ನ ದಾರಿ ಯಾವುದು ಅಂದ್ರೆ ಜ್ಞಾನದ ದಾರಿ, ಜ್ಞಾನವನ್ನ ತಿಳ್ಕೊಳ್ಳೋ ಕಡೆಗೆ ಗಮನ ಕೊಡ್ಬೇಕು, ಆ ದಾರಿಯನ್ನ ಹಿಡಿಯಲಿ. ಇಂದ್ರಿಯ ಸುಖಗಳನ್ನ ಬಿಟ್ಟು ಯಾವುದೇ ಬಂಧನವಿಲ್ಲದ ವಿವೇಕಿಯು ತನ್ನನ್ನು ತಾನು ಮಾನಸಿಕ ಕ್ಲೇಶಗಳಿಂದ ಪರಿಶುದ್ಧನಾಗಲಿ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯ ಸುಖ ನೀವು ತಣಿಸಿದಷ್ಟು ಕೂಡ ಮತ್ತೆ ಮತ್ತೆ ಇಂದ್ರಿಯ ಸುಖ ಮೇಲೆ ಹೇಳ್ತಾನೆ ಇರುತ್ತೆ, ಅದು ಬೇಕೇ ಬೇಕು ಅಂತ ಕೇಳ್ತಾನೆ ಇರುತ್ತೆ. ಅದನ್ನ ತಣಿಸಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಆಸೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಸೆಯನ್ನ ಪೂರೈಸಿದ್ರೆ ಇನ್ನು 4 ಆಸೆಗಳು ಹೇಳುತ್ತೆ, 4 ಪೂರೈಸಿದ್ರೆ 10 ಆಸೆಗಳು ಹೇಳುತ್ತೆ. ಹಾಗೆ ಅದು ಮಲ್ಟಿಪಲ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆಸೆಗೆ ಕೊನೆ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ಇಂದ್ರಿಯ ಸುಖಗಳನ್ನ, ಆಸೆಗಳನ್ನ ಬಿಟ್ಟು ಯಾವುದೇ ಬಂಧನವಿಲ್ಲದಂತಹ ವಿವೇಕಿ ತನ್ನನ್ನ ತಾನು ಮಾನಸಿಕ ಕ್ಲೇಶಗಳಿಂದ ಪರಿಶುದ್ಧತೆಯನ್ನ ಪಡ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಮಾನಸಿಕ ಕ್ಲೇಶಗಳೇನೆ, ಆಸೆಗಳಾಗಿರ್ಬಹುದು, ಅದನ್ನ ಪಡ್ಕೋಬೇಕು, ಇದನ್ನ ಪಡ್ಕೋಬೇಕು, ಪ್ರತಿಯೊಂದು ಕೂಡ ಇಂದ್ರಿಯ ಸುಖ ಬೇಕು, ಇವೆಲ್ಲವೂ ಕೂಡ ಆಸೆಗಳೇ, ಮಾನಸಿಕ ಕ್ಲೇಶವೇ. ಅದರಿಂದ ಪರಿಶುದ್ಧನಾಗಬೇಕಾಗತ್ತೆ ಒಬ್ಬ ಸಾಧಕನಾದಂತಹವನು ಅಂತ ಹೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಯಾರ ಚಿತ್ತವು ಬೋಧಿಯ ಅಂಗದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿರುವುದೋ, ಯಾರು ಪಡೆದು ಉಳಿಸಿಕೊಳ್ಳುವುದನ್ನ ಬಿಟ್ಟಿರುತ್ತಾರೆಯೋ, ವಿಷಯ ವಸ್ತುಗಳಿಗೆ ಅಂಟಿಕೊಳ್ಳದೇ ಇರುತ್ತಾರೆಯೋ, ಆಸವಗಳಿಂದ ಮುಕ್ತರೋ, ಪ್ರಜ್ಞೆಯ ಬೆಳಕಿನಿಂದ ಬೆಳಗುವರೋ, ಅವರುಗಳು ಈ ಲೋಕದಲ್ಲಿಯೇ ನಿರ್ವಾಣವನ್ನ ಪಡೆದವರಾಗಿರುತ್ತಾರೆ ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಚಿತ್ತವು ಬೋಧಿಯ ಅಂಗದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿರುವುದೋ ಅಂದ್ರೆ ಪರಿಪೂರ್ಣರಾಗಿರ್ತಾರೋ, ಯಾರು ಪಡೆದು ಉಳಿಸಿಕೊಳ್ಳುವುದನ್ನ ಬಿಟ್ಟಿರುತ್ತಾರೆಯೋ, ಏನನ್ನ ಪಡ್ಕೊಳ್ಳಿ ಅದನ್ನ ತಮ್ಮಲ್ಲಿಯೇ ಹಿಡಿದಿಟ್ಟುಕೊಳ್ಳುವಂತಹ ಗುಣ, ಅದನ್ನ ಬಿಟ್ಟುಬಿಡ್ಬೇಕು ಅಂತ ಹೇಳ್ತಾರೆ. ಏನನ್ನೂ ಕೂಡ ತನಗಾಗಿ ಉಳಿಸಿಕೊಳ್ಳುವಂತಹದ್ದೇನೂ ಇಲ್ಲ ಅಧ್ಯಾತ್ಮದ ದಾರಿಯಲ್ಲಿ. ಮತ್ತೆ ಯಾವ ವಿಷಯಕ್ಕೂ ಅದಕ್ಕೂ ಅಂಟಿಕೊಳ್ಳದೆ ಇರ್ತಾರೋ, ಆಸವಗಳಿಂದ ಮುಕ್ತರೋ, ಪ್ರಜ್ಞೆಯ ಬೆಳಕಿನಿಂದ ಬೆಳಗ್ತಾ ಇದ್ದಾರೋ, ಅಂಥವರು ಈ ಲೋಕದಲ್ಲಿ ನಿರ್ವಾಣವನ್ನ ಪಡೆದವರಾಗಿರ್ತಾರೆ ಅಂತ. ಬದುಕಿರುವಾಗಲೇ ಮುಕ್ತರಾಗಿರ್ತಾರೆ ಅವರು. ಅಂದ್ರೆ ಜೀವನ ನಡೆಸ್ತಾ ಇರ್ತಾರೆ, ಆದ್ರೆ ಅದು ಮುಕ್ತನ ಜೀವನ ಆಗಿರುತ್ತೆ, ದೈವಿಕ ಜೀವನ ಆಗಿರುತ್ತೆ. ಎಲ್ಲರಿಗೂ ಬೆಳಕಾಗಿ ಇರ್ತಾರೆ, ಎಲ್ಲರಿಗೂ ಬೇಕಾದವರಾಗಿರ್ತಾರೆ.
ಅಂತಹವರ ಜೊತೆ ಸಿಕ್ಕರೆ ನಾವು ಸಹ ಬಹಳ ಮುಂದುವರಿತೇವೆ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಅಂದ್ರೆ ಇಲ್ಲಿ ಸತ್ಸಂಗದ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ತನ್ನನ್ನ ತಾನು ಅರಿತು ಸಾಧನೆಯಲ್ಲಿ ಮುಂದುವರೆದು ಬಹಳ ಮುಂದೆ ಹೋಗಿದಾನೋ ಅಂತಹ ವ್ಯಕ್ತಿಗಳ ಸಹವಾಸ ಸಿಕ್ಕಿದ್ರೆ ಅದನ್ನ ದಯಮಾಡಿ ತಪ್ಪಿಸ್ಕೋಬೇಡಿ, ಬಹಳ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ ಅಂತವರ ಸಂಘ ಇದ್ರೆ ಅಂತ ಹೇಳ್ತಾರೆ. ಕೃಷ್ಣಜಿ ಅವರ ಒಂದು ಇದನ್ನ ಭಾಷಣವನ್ನ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ನಾನು ನೆನಪುಗಳನ್ನ ಶೇಖರಿಸುವುದೇ ಇಲ್ಲ, ಅನುಭವಗಳನ್ನ ಶೇಖರಿಸುವುದೇ ಇಲ್ಲ, ಹಾಗಾಗಿ ಐ ಆಮ್ ವೆರಿ ಲೈಟ್, ಅಂದ್ರೆ ನಾನು ಸದಾ ಕಾಲ ಹಗುರವಾಗಿಯೇ ಇರ್ತೇನೆ ಅಂತ ಹೇಳಿದ್ರು. ಎಂತಹ ಮಾತುಗಳು ಅಂದ್ರೆ ಅದನ್ನ ನಾನು ಏನ್ ಹೇಳೋದಕ್ಕೂ ಸಾಧ್ಯನೇ ಇಲ್ಲ. ಅಂದ್ರೆ ನಾನು ನೆನಪುಗಳನ್ನ ಶೇಖರಿಸುವುದಿಲ್ಲ, ಹಾಗಾಗಿ ಐ ಆಮ್ ಎ ವೆರಿ ಲೈಟ್, ಅಂದ್ರೆ ಹಗುರವಾದಂತಹ ನಾನು ವ್ಯಕ್ತಿ ಅಂತ ಹೇಳಿ ಕೃಷ್ಣಜಿ ಹೇಳ್ತಾರೆ. ಯಾರು ಪರಿಪೂರ್ಣರಾಗಿರ್ತಾರೋ ಅವ್ರು ಏನನ್ನ ಪಡ್ಕೊಂಡ್ರು ಕೂಡ ಅದನ್ನ ನೆನಪಾಗಿ ಉಳಿಸಿಕೊಳ್ಳುವುದಿಲ್ಲ, ನನಗಾಗಿ ಬೇಕು ಅಂತ ಹೇಳಿ ಅದನ್ನ ಇಟ್ಕೊಳ್ಳೋದಿಲ್ಲ, ಕಾಪಾಡ್ಕೊಳ್ಳೋದಿಲ್ಲ. ವಿಷಯ ವಸ್ತುಗಳಿಗೆ ಅವ್ರು ಯಾವತ್ತೂ ಅಂಟ್ಕೊಂಡಿರೋದಿಲ್ಲ. ಎಲ್ಲ ಆಸವಗಳಿಂದ ಅಂದ್ರೆ ದುಃಖಗಳಿಂದ ಮುಕ್ತರಾಗಿರ್ತಾರೆ. ಇಂತಹವರನ್ನ ಜ್ಞಾನಿಗಳು ಪ್ರಜ್ಞೆಯ ಬೆಳಕಿನಿಂದ ಬೆಳಗುತ್ತಾ ಇರ್ತಾರೆ. ಅಂಥವರು ನಿರ್ವಾಣವನ್ನ ಹೊಂದಿರ್ತಾರೆ. ಅಂಥವರ ಸಿಕ್ಕಿದರೆ, ಇಂತಹ ಮುಕ್ತರ ಸಂಪರ್ಕ ನಮಗೆ ದೊರೆತರೆ ನಾವು ಕೂಡ ಉದ್ಧಾರ ಆಗುತ್ತೇವೆ. ಏಕೆಂದ್ರೆ ಅಂತಹ ವ್ಯಕ್ತಿಯ ಹತ್ತಿರ ಇದ್ರೆ ಅವರ ಒಳ್ಳೆಯ ಸ್ಪಂದಗಳಿರುತ್ತಲ್ಲ, ವೈಬ್ರೇಷನ್ಸ್, ಅದೇ ನಮ್ಮ ಅಣುವು ಕೂಡ, ಪ್ರತಿ ಅಣುವು ಕೂಡ ಆ ವೈಬ್ರೇಷನ್ಗೆ ತಕ್ಕಂತೆ ಸ್ಪಂದಿಸೋದಕ್ಕೆ ಶುರು ಮಾಡುತ್ತೆ. ಏಕೆಂದ್ರೆ ನಮ್ಮ ಅಣುವಿಗೂ ಒಂದು ಸ್ಪಂದನ ಇರುತ್ತೆ. ಆ ಜೀವನ್ಮುಕ್ತರಿಗೆ ಅತ್ಯಂತ ಪ್ರಮುಖವಾದಂತಹ ಸ್ಪಂದನಗಳಿರುತ್ತೆ, ಒಳ್ಳೆಯ ಸ್ಪಂದಗಳಿರುತ್ತೆ. ಆ ಸ್ಪಂದಕ್ಕೆ ಅನುಗುಣವಾಗಿ ನಮ್ಮ ಅಣುವು ಕೂಡ ಸ್ಪಂದಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಆವಾಗ ಸಾಧನೆ ತೀವ್ರ ಆಗೋದಕ್ಕೆ ಸಾಧ್ಯ ಆಗತ್ತೆ. ನಾವು ಕೂಡ ಮುಂದುವರಿತಾ ಹೋಗ್ತೇವೆ. ಅಂದ್ರೆ ಪಂಡಿತರು ಅಥವಾ ಜ್ಞಾನಿಗಳು ಜನತೆಗೆ ಆಗುವಂತಹ ಒಂದು ಪ್ರಮುಖವಾದಂತಹ ಸಹಾಯ ಏನ್ ನೀಡ್ತಾರೆ ಅಂದ್ರೆ, ಅವರಿರುವ ಕಡೆಯೇ, ಅವ್ರು ಎಲ್ಲಿದ್ದಾರೋ ಅಲ್ಲಿಯೇ ಈ ಒಂದು ಸ್ಥಿತಿ ಇರುತ್ತೆ. ಅಂದ್ರೆ ಅವರ ಆರ ಅಥವಾ ಅವರ ಆ ವೈಬ್ರೇಷನ್ ತುಂಬಿರುವಂತಹ ಜಾಗದಲ್ಲಿ ನಾವಿದ್ದಾಗ ನಮ್ಮ ಅಣುವು ಕೂಡ ಆ ಒಂದು ಸ್ಪಂದನಕ್ಕೆ ತಕ್ಕ ಪ್ರತಿಸ್ಪಂದನವನ್ನ ಹೊಂದುತ್ತಾ ಆ ಸ್ಪಂದನಗಳನ್ನ ತಾವು ಹಿಡಿಯುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಬಹಳ ಮುಂದುವರಿಯೋದಕ್ಕೆ ಸಹಾಯ ಆಗುವಂತಹ ವಿಷಯ. ಹಾಗಾಗಿ ಇದು ಇಂತಹ ಪಂಡಿತರು ಸಿಕ್ಕಾಗ ಅವರ ಜೊತೆಗೆ ಇರಿ, ಆವಾಗ ನೀವು ಕೂಡ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಭಗವಾನ್ ಬುದ್ಧರು ತಿಳಿಸ್ಕೊಡ್ತಾರೆ. ಅಂದ್ರೆ ಇಡೀ ಪಂಡಿತ ವರ್ಗದ ಒಂದು ಸಾರಾಂಶ ಏನಿದೆ ಅಂದ್ರೆ, ನಮ್ಮನ್ನ ತಿದ್ದುವಂತಹ ಜ್ಞಾನಿಗಳೊಂದಿಗೆ ನಾವು ಸೇರಬೇಕು, ನಮ್ಮನ್ನ ಕೆಳಕ್ಕೆ ಇಳಿಯುವವರ ಜೊತೆ ಅಲ್ಲ. ಅಂತಹ ಜ್ಞಾನಿಗಳ ಜೊತೆ ಸೇರಬೇಕು. ಅವರ ಬುದ್ಧಿವಾದದಿಂದ ನಾವು ಕೂಡ ಜ್ಞಾನವನ್ನ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಸದಾಕಾಲ ಧರ್ಮದಲ್ಲಿ ಅವರು ನೆಲೆಸಿರುವಂತೆ ಅದರಲ್ಲಿಯೇ ಅವರು ಆನಂದದಿಂದ ಇರ್ತಾರೆ. ಪ್ರಜ್ಞಾವಂತರು ಸದಾಕಾಲ ನೀತಿ ನಿಯಮಗಳಿಗೆ ಒಳಪಟ್ಟು ನಡ್ಕೊಳ್ತಿರ್ತಾರೆ, ತಮ್ಮನ್ನ ತಾವು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಅಂತಹವರ ಸಹವಾಸದಲ್ಲಿದ್ದಾಗ ನಾವು ಕೂಡ ಆ ರೀತಿ ಆಗೋದಿಕ್ಕೆ ಸಹಾಯ ಆಗತ್ತೆ. ಈ ಪ್ರಜ್ಞಾವಂತರು ಹೇಗಿರ್ತಾರೆ ಅಂದ್ರೆ, ಪರ್ವತದಂತೆ ಅಚಲ, ಅದು ಅಲುಗಾಡೋದಿಲ್ಲ, ಸದಾ ಪ್ರಶಾಂತ ಸ್ಥಿತಿಯಲ್ಲಿ ಇರ್ತಾರೆ. ಯಾವುದೇ ಅಲುಗಾಟ ಅವರಲ್ಲಿ ಇರೋದಿಲ್ಲ. ಸುಖ ದುಃಖಗಳು ಕೂಡ ಅವರನ್ನು ಅಲುಗಾಡಿಸೋದಿಲ್ಲ. ಧಾರ್ಮಿಕರು ಅತ್ಯಂತ ಯೋಗ್ಯವಾಗಿ ಜೀವಿಸ್ತಾರೆ ಮತ್ತು ಅತ್ಯಂತ ಸಮಚಿತ್ತತೆಯಿಂದ ಇರ್ತಾರೆ. ಯಾವ ತೊಂದರೆ ತಾಪತ್ರಯಗಳು ಅವರಿಗೆ ತೊಂದರೆ ಕೊಡೋದಿಲ್ಲ. ಇಂತಹ ಜನರನ್ನ ಹುಡುಕಿ ನಾವು ಅವರ ಜೊತೆ ಇರೋದನ್ನ ಕಲ್ತ್ಕೊಳ್ಬೇಕು. ಅಂಥವರಿಂದ ನಮ್ಮ ದುಃಖಗಳು, ನಮ್ಮ ದುರಿತಗಳು ಎಲ್ಲವೂ ಕಳೆದು ನಾವು ಕೂಡ ಜ್ಞಾನಿಗಳು ಸಾಧ್ಯ ಅಂತ ಭಗವಾನ್ ಬುದ್ಧರು ಈ ಇಡೀ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಪಂಡಿತ ವರ್ಗ ಅಂತ ಹೇಳಿ. ಅನೇಕ ವರ್ಗಗಳಿದೆ, ಆದ್ರೆ ಎಲ್ಲವನ್ನ ಮಾಡೋದು ಬೇಡ. ಇನ್ನೊಂದು ಮುಂದಿನ ತಿಂಗಳಲ್ಲಿ ಮಾಡಿ ಇದಕ್ಕೆ ಒಂದು ಮುಕ್ತಾಯವನ್ನ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಈ ಒಂದು ಅವಕಾಶವನ್ನ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಫೆಡರೇಷನ್ನಿನ ಅಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬೇರೆ ಯಾರಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು. ಇದುವರೆಗೂ 4ನೇ ಶ್ಲೋಕದಿಂದ ಧಮ್ಮಪದ ಅಂದ್ರೆ ಬುದ್ಧರ ಧಮ್ಮಪದದ ಬಗ್ಗೆ 4ನೇ ಶ್ಲೋಕದಿಂದ ಸುಮಾರು
6, 7, 8 ಶ್ಲೋಕಗಳ ಬಗ್ಗೆ ಅವರು ವಿವರವಾಗಿ ವಿವರಣೆ ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ಯಾರಾದ್ರೂ ತಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದು ಈಗ. ನಮಸ್ಕಾರ ಏನ್ರಿ. ನಮಸ್ಕಾರ. ಹಲೋ. ರೆಕಾರ್ಡಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಆ ಇದು ಅವರ ಗಾಥೆಯಲ್ಲಿ ಐ ಥಿಂಕ್ ಹಾ. ಎರಡನೇದಲ್ಲಿ ಇವರು ಹಾ. ಆನಂದರಿಗೂ ಕೂಡ ಬುದ್ಧರ ಪರಿನಿರ್ವಾಣ ಆದ್ಮೇಲೆ ಅವ್ರಿಗೆ ಇದು ಜ್ಞಾನೋದಯ ಆಯ್ತು ಅಂತನ. ಯಾರಿಗೆ? ಚೆನ್ನಂಗ ಅವ್ರಿಗೆ ಆನಂದ ಅಂತಿದ್ರಲ್ಲ. ಹೌದು, ಬುದ್ಧ ಆನಂದ್ ಅವ್ರಿಗೂ ಅಷ್ಟೇ. ಯಾಕೆ ಅಂದ್ರೆ ಅದಕ್ಕೂ ಹಾ. ಒಂದು ಕಾರಣ ಇದೆ. ಆನಂದ ಅವರು ಭಗವಾನ್ ಬುದ್ಧರ ಅಣ್ಣ ಆಗ್ಬೇಕು, ವಾವೇನಲ್ಲಿ, ಅಂದ್ರೆ ಕಸಿನ್ ಬ್ರದರ್ ಅಂತ ಕರೀತಾರಲ್ಲ ಹಾಗೆ. ಅವಾಗ ಅವ್ರಿಗೆ ಅದೊಂದು ಭಾವ ಇರುತ್ತೆ, ನಾನೇ ನಿನ್ನ ಜೊತೆ ಸದಾಕಾಲ ಇರ್ಬೇಕು, ನೀನ್ ಏನು ನನ್ನನ್ನ ಬಿಟ್ಟು ಧರ್ಮವನ್ನ ಬೇರೆಯವ್ರಿಗೆ ಬೋಧಿಸೋ ಹಾಗಿಲ್ಲ, ನನ್ನ ಬಿಟ್ಟು ನೀ ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳಿ ಒಂದ್ ಮಾತನ್ನ ತಗೊಂಡು ಅವರು ಭಿಕ್ಕು ಆಗಿರ್ತಾರೆ. ಹಾಗೆಯೇ ಅವ್ರ ಜೊತೆಗೆ ಕೊನೆವರೆಗೂ ಕೂಡ ಅವ್ರು ಇರ್ತಾರೆ. ಅವ್ರಿಗೆ ಯಾಕೆ ಇದಾಗಲ್ಲ ಅಂದ್ರೆ ಆ ಒಂದು ಬಂಧನ ಇರುತ್ತೆ ಬುದ್ಧರ ಮೇಲೆ, ಅವ್ರಿಗೆ ಆ ಮಮಕಾರ, ಆ ಒಂದು ಬಂಧನ, ನಾನು ಅವ್ರ ಜೊತೆಗೆ ಇರ್ಬೇಕು ಅನ್ನುವ ಆ ಒಂದು ಹಿಡಿತ ಇರುತ್ತಲ್ಲ, ಅದರಿಂದ ಅವ್ರಿಗೆ ಆಗಲ್ಲ, ಮುಕ್ತಿ ಸಿಗಲ್ಲ. ಬುದ್ಧರ ಪರಿನಿರ್ವಾಣದ ನಂತರವೇ ಆನಂದ ಕೂಡ ಜ್ಞಾನೋದಯ ಪಡ್ಕೊಳ್ಳೋ ಅಂತದ್ದು. ಅಂದ್ರೆ ಮೊದಲನೇ ಸಂಗಾಯನ ನಡೆಯುವಾಗ ಕೂಡ ಅವ್ರಿಗೆ ಆಗಿರೋದಿಲ್ಲ. ಅವಾಗ ಇವ್ರನ್ನ ಹೊರಗಡೆ ಕೂರಿಸಿ ಎಲ್ಲರೂ ಅರ್ಹಂತರೆಲ್ಲ ಒಳಗೆ ಸೇರಿ ಬೌದ್ಧ ಧರ್ಮದ ಬಗ್ಗೆ ಮಾತಾಡುವಾಗ ಕೂಡ ಆನಂದರನ್ನ ಒಳಗೆ ಕರೆಯೋದಿಲ್ಲ. ಯಾಕೆಂದ್ರೆ ಆನಂದರ ಇನ್ನು ಅರ್ಹಂತರಾಗಿರೋದಿಲ್ಲ. ಬಂದು ಅವ್ರನ್ನ ಕೇಳ್ಕೊಂಡು ಹೋಗ್ತಿರ್ತಾರೆ. ಯಾಕೆಂದ್ರೆ ಆನಂದರು ಕೂಡ ಏಕಸಂಧಿಗ್ರಾಹಿಗಳು, ಅಂದ್ರೆ ಒಂದ್ಸರ್ತಿ ಕೇಳಿದ್ದನ್ನ ಸದಾಕಾಲ ಜ್ಞಾಪಕದಲ್ಲಿ ಇಟ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಆಮೇಲೆ ಅವ್ರಿಗೆ ಜ್ಞಾನೋದಯ ಆಗತ್ತೆ. ಓಹೋ. ಭಗವಾನ್ ಬುದ್ಧರ ಜೊತೆನಲ್ಲೇ ಚೆನ್ನ ಒಬ್ಬನಿಗೆ ಹಾಗೆ, ಆನಂದರಿಗೂ ಹಾಗೆ ಆಗತ್ತೆ. ಹೌದು. ಅಂದ್ರೆ ಭಗವಾನ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಬಂಧನ ಇರಬಾರ್ದು, ಯಾವುದಕ್ಕೂ ನಾವು ಅಂಟ್ಕೊಂಡಿರಬಾರ್ದು. ಎಲ್ಲ ಬಂಧನದಿಂದ ಮುಕ್ತರಾದಾಗ ಸಂಪೂರ್ಣ ಮುಕ್ತಿ ಸಿಗುವಂತದ್ದು. ಆನಂದರಿಗೆ ಭಗವಾನ್ ಬುದ್ಧರು ನನಗೆ ಸೇರಿದವರು ಅನ್ನುವ ಭಾವ, ಚೆನ್ನನಿಗೆ ನಾನು ಅವ್ರಿಗೆ ಸಹಾಯ ಮಾಡಿದೆ ಅನ್ನುವ ಭಾವ, ಆ ಭಾವಗಳು ಇಲ್ಲವಾದಾಗ ಮಾತ್ರವೇ ಮುಕ್ತಿ ಅನ್ನೋದು ಸಿಗುವಂತಹದ್ದು. ಅದಾದ್ಮೇಲೆ ಅವ್ರ ಅರ್ಹಂತರಾಗೋದು. ಹೌದು ಹೌದು. ಓಕೆ. ಎಲ್ಲಾ ಗಾಥೆಗಳು ಬಹಳ ಚೆನ್ನಾಗಿ ಸಿಂಪಲ್ ಆಗಿ ಬರೋಕ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ, ವಂದನೆಗಳು. ನಮಸ್ಕಾರ. ಬೇರೆ ಇನ್ಯಾವ್ದಾದ್ರು ಕ್ವಶನ್ ಇದೆಯಾ? ಯಾಕೆಂದ್ರೆ ಅವ್ರ ಅಷ್ಟು ಸರಳವಾಗಿದೆ, ಕಷ್ಟ ಅನ್ನೋದಿಲ್ಲ. ದಯವಿಟ್ಟು ಬೇರೆ ಯಾರಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡೋಣ. ಯಾವ್ದು ಪ್ರಶ್ನೆಗಳಿಲ್ಲ ಅಂತ ಕಾಣಿಸುತ್ತೆ. ಮುಗಿಸೋಣ. ಓಕೆ. ಶಾಂತಿ ಮಂತ್ರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಓಂ ಸರ್ವೇ ವೈ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ದುಃಖ ಭವೇತ್. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ವಂದನೆಗಳು. ಥ್ಯಾಂಕ್ ಯು ಮೇಡಮ್.